ಕಳೆದ ವಾರ ಬಿಟ್ಟಿರುವಂಥ ಅಂಶವನ್ನು ನೋಡಿಕೊಳ್ಳೋಣ. ಸೈತಾನನ ಸಿಂಹಾಸನ ಎಲ್ಲಿದೆ ಎಂಬುದಾಗಿ ಮತ್ತೆ ಹೇಳ್ತೀನಿ. ಸೈತಾನನ ಸಿಂಹಾಸನ ಎಲ್ಲಿದೆ ಎಂಬುದಾಗಿ ಆ ಒಂದು ವಾಕ್ಯ ಭಾಗವನ್ನು ನೋಡಿಕೊಳ್ಳೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 13ನೇ ವಚನವನ್ನು ಯಾರಾದರೂ ಓದಿಸಂತೆ. ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡೆ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನೂ ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಸಾಕು. ಕಳೆದಂಥ ವಾರದಲ್ಲಿ ಓದ್ಕೊಂಡಿರುವಂಥ ರೆಫರೆನ್ಸ್ ಇದು. ಸೈತಾನನ ಸಿಂಹಾಸನ ಎಲ್ಲಿದೆ ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲೂ 2ನೇ ಭಾಗವನ್ನು ನೋಡಿಕೊಳ್ಳೋಣ. ಮೊದಲನೇ ಭಾಗದಲ್ಲಿ ಹಲವಾರು ಜನ ಬಂದಿರುವಂಥ ಕ್ರಿಸ್ತನ ರಾಜ್ಯವನ್ನು ಹೊರತುಪಡಿಸಿ ಕ್ರಿಸ್ತನ ರಾಜ್ಯ ಬರುತ್ತೆ ಎಂಬುದಾಗಿ ಆಲೋಚನೆಯಲ್ಲಿದ್ದಾರೆ. ಆ ಒಂದು ಕಾರ್ಯವನ್ನು ನೋಡಿಕೊಂಡಿದ್ದೀವಿ. ಅವರು ಆ ರೀತಿಯಾಗಿ ಮಾತನಾಡೋದಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಕೂಡ 2 ಕೊರಿಂಥಿ 2:4-4ನೇ ವಚನದಲ್ಲಿ, ಅಂದರೆ 2 ಕೊರಿಂಥಿ 4ನೇ ಅಧ್ಯಾಯ 4ನೇ ವಚನದಲ್ಲಿ ಆ ಮಾತನ್ನು ಕೂಡ ಸೈತಾನನು ಮುಂಕು ಮಾಡಿದ್ದಾನೆ ಎನ್ನುವಂಥ ವಿಚಾರವನ್ನು ಕೂಡ ನಾವು ಸ್ಪಷ್ಟವಾಗಿ ಓದಿಕೊಂಡಿದ್ದೀವಿ. ಯೇಸು ಕ್ರಿಸ್ತನ ಸಮಾಧಿ, ಮರಣ, ಪುನರುತ್ಥಾನದ ಮೂಲಕವಾಗಿ 1ನೇ ಶತಮಾನದಲ್ಲಿ, ಅಂದರೆ ಫಸ್ಟ್ ಸೆಂಚುರಿಯಲ್ಲೇನೆ ಸಭೆ ಎನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಆ ಸಭೆ ಎನ್ನುವಂಥದ್ದು ಸ್ಟಾರ್ಟ್ ಆದಂದಿನಿಂದ ಆವತ್ತಿನಿಂದ ಕ್ರಿಸ್ತನ ರಾಜ್ಯವು ಕೂಡ ಸ್ಟಾರ್ಟ್ ಆಗಿದೆ. ಅಂದರೆ ಯೇಸು ಕ್ರಿಸ್ತನು ಸ್ಥಾಪನೆ ಮಾಡಿದಂಥ ರಾಜ್ಯ ಆವತ್ತು ಸ್ಟಾರ್ಟ್ ಆಗಿದೆ. ಅಂದರೆ 1ನೇ ಶತಮಾನದಲ್ಲಿ ಯೆರೂಸಲೇಮಿನಲ್ಲಿ ಸ್ಟಾರ್ಟ್ ಆಗಿರುವಂಥ ಆ ಒಂದು ಸಭೆಯೇ ದೇವರ ರಾಜ್ಯ. ಆ ಒಂದು ದೇವರ ರಾಜ್ಯವು ಆವತ್ತಿನಿಂದ ಇವತ್ತಿನವರೆಗೂ ಕೂಡ, ಮತ್ತು ಅದು ಆ ಒಂದು ಆಳ್ವಿಕೆಗೆ ಅಂತ್ಯವೇ ಇಲ್ಲ ಎಂಬುದಾಗಿ ಹೇಳುತ್ತೆ. ಸೂರ್ಯ ಚಂದ್ರ ಇರುವವರೆಗೂ ಕೂಡ ಕ್ರಿಸ್ತನ ಆಳ್ವಿಕೆ ಇರ್ತದೆ ಎಂಬುದಾಗಿ ಕೂಡ ಸ್ಪಷ್ಟವಾಗಿ ವಾಕ್ಯಗಳಿದೆ. ಅದರಂತೆಯೇ ಕ್ರಿಸ್ತನ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಆಳ್ವಿಕೆಗಳನ್ನು ಮಾಡ್ತಾ ಇದ್ದೀವಿ. ನಾವು ಯಾವ ರೀತಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಅದೆಲ್ಲ ತಪ್ಪಾಗುತ್ತೆ. ಯಾಕೆ ಅಂತಂದರೆ, ಇವತ್ತು ಯಾವುದೇ ಒಬ್ಬ ಮನುಷ್ಯನಿಗೆ ನಾವು ಯೇಸು ಕ್ರಿಸ್ತನ ವಿಷಯದಲ್ಲಿ ಯಾವುದೇ ಮಾತುಗಳನ್ನು ಹೇಳಿದಾಗ ಆತನು ನಂಬಿದ್ರೆ ಆತನಿಗೆ ರಕ್ಷಣೆ ಆಗುತ್ತೆ. ನಂಬದಲ್ಲೇ ಇದ್ದರೆ ಏನಾಗುತ್ತೆ ಗೊತ್ತಾ? ನಂಬದಲ್ಲೇ ಇದ್ದರೆ ಏನಾಗುತ್ತೆ? ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನವನ್ನು ಓದು. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಆತನನ್ನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ. ಆತನನ್ನು ಅಂದ್ರೆ ಕ್ರಿಸ್ತನನ್ನು ನಂಬುವಂತವನಿಗೆ ತೀರ್ಪು ಆಗಲ್ಲ. ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಓದಿದ್ರೆ, ಅಂದ್ರೆ ಈಗ ಪವಿತ್ರಾತ್ಮನು ಕೂಡ ಮಗನೇ ಅಲ್ವಾ? ಯಾಕೆ ಒಬ್ಬನೇ ಮಗ ಅಂತ ಹೇಳಿ ಬರೆಯಲ್ಪಟ್ಟೈತೆ ಅಂದ್ರೆ, ಯೇಸು ಕ್ರಿಸ್ತನು ಮಾತ್ರವೇ ಲೋಕ ಪಾಪ ಪರಿಹಾರಕ್ಕೋಸ್ಕರ ಬಲಿಯಾಗೋದಕ್ಕೋಸ್ಕರ ಬಂದಿರುವಂಥವನು ಆಗಿರುವಂಥ ಕಾರಣ ಇಲ್ಲಿ ಆ ಯೇಸು ಕ್ರಿಸ್ತನ ವಿಷಯದಲ್ಲಿ ಮಾತ್ರವೇ ಬರೆಯಲ್ಪಟ್ಟಿರೋದು. ಅಂದರೆ ಆ ಒಬ್ಬನೇ ಮಗನ ಹೆಸರನ್ನು ನಂಬದೇ ಓದೋದ್ರಿಂದ ಏನಾಗೋಗುತ್ತಂತೆ? ತೀರ್ಪಾಗೋಯ್ತು ಅಂತ ಹೇಳ್ತದೆ. ಈಗ ರಾಜ್ಯ ಅಂದಮೇಲೆ ನಾವೆಲ್ಲರೂ ಕೂಡ ಆಳ್ವಿಕೆ ಮಾಡುವಂಥದ್ದು, ತೀರ್ಪನ್ನ ತೀರಿಸುವಂಥದ್ದು, ಇದೆಲ್ಲ ಕಾರ್ಯಗಳು ಇರ್ತೈತೆ. ಈಗ ನಮ್ಗೆ ಯಾವ ರೀತಿಯಾಗಿ ನಾವೀಗ ರಾಜ್ಯದಲ್ಲಿ ಇದ್ದೀವಿ ಅಂದ್ರೆ ನಾವು ಯಾವ ರೀತಿಯಾಗಿ ತೀರ್ಪನ್ನ ತೀರಿಸ್ತಾ ಇದ್ದೀವಿ ಅಂದ್ರೆ ಈ ರೀತಿಯಾಗಿನೇ. ಈಗ ಯಾರಿಗೆ ಒಬ್ಬನಿಗೆ ದೇವರ ಮಾತುಗಳನ್ನು ಹೇಳಿ ಯೇಸು ಕ್ರಿಸ್ತನು ದೇವರ ಮಗ, ಯೇಸು ಕ್ರಿಸ್ತನಿನ ಪಾಪ ಪರಿಹಾರಕ್ಕೋಸ್ಕರ ಬಂದು ಸತ್ತು ಉಣ್ಣಲ್ಪಟ್ಟಿದ್ದವನೇ ಅಂತೇಳಿ ನಾವು ನಂಬಿದಾಗ ಆತನ ನಂಬಿದ್ರೆ ಆತನಿಗೆ ರಕ್ಷಣೆ ಆಗುತ್ತಂತೆ. ನಂಬದಲ್ಲೇ ಇದ್ರೆ ತೀರ್ಪಾಗೋಗುತ್ತಂತೆ. ಯಾವಾಗ ಅಂದ್ರೆ ಆ ಕ್ಷಣದಲ್ಲೇ ತೀರ್ಪಾಗೋಗುತ್ತೆ. ಅದು ಯಾವಾಗಲೂ ಅಲ್ಲ, ಇನ್ನ ಯಾವಾಗಲೂ 1 ವರ್ಷ ಬಿಟ್ಕೊಂಡು 2 ವರ್ಷ ಬಿಟ್ಕೊಂಡು ಇಲ್ಲ, ಅವನು ಸತ್ತ ಮೇಲೂ ಅಲ್ಲ, ತೀರ್ಪು ಕ್ಷಣದಲ್ಲೇ ತೀರ್ಪಾಗೋಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಯೇಸು ಕ್ರಿಸ್ತನ ಬಗ್ಗೆ ನಾವು ಹೇಳ್ತಿದ್ದಂಗೆನೆ ಅವನು ನಂಬುದ್ರೆ ಅವನಿಗೆ ರಕ್ಷಣೆ, ನಂಬುದಲೇ ಇದ್ರೆ ದಂಡನೆಗೆ ಗುರಿಯಾಗಿದ್ದೇನೆ ಎಂಬುದಾಗಿ ನಾವು ಏನು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 16ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಕೊಂಡಿದ್ದೇವೋ, ಈ ಮಾತು ಏನು ಅಂದ್ರೆ ತೀರ್ಪಾಗಿ ಹೋಗ್ತದೆ. ಏನಂತ ತೀರ್ಪಾಗುತ್ತೆ ಅಂದ್ರೆ ಅಪರಾಧಿ ಅಂತನ ಲೋಕರಕ್ಷಕನ. ಯಾಕೆಂದ್ರೆ ಈ ಕ್ರೈಸ್ತತ್ವ ಎನ್ನುವಂಥದ್ದು ನಂಬಿಕೆ ಮೇಲೆ ಆಧಾರಗೊಂಡಿರುವಂಥದ್ದೇ ಹೊರತು ಬೇರೆ ಇನ್ಯಾವುದೋ ಕಣ್ಣಿಗೆ ಕಾಣುವಂಥ ವಿಚಾರಗಳಲ್ಲಿ ಆಧಾರಗೊಂಡಿಲ್ಲ. ಕಣ್ಣಿಗೆ ಕಾಣದಲೇ ಇರುವಂಥ ವಿಚಾರಗಳೇ ನಿನ್ನ ಪಾಪಕ್ಕೋಸ್ಕರ, ಅಂದ್ರೆ ಯೇಸು ಕ್ರಿಸ್ತ ನಿನ್ನ ಪಾಪಕ್ಕೋಸ್ಕರ ಬಲಿಯಾಗಿರುವಂಥದ್ದು. ಇವೆಲ್ಲವೂ ಕೂಡ ಯಾಕಂದ್ರೆ ನಾವಿವತ್ತು ಯೇಸು ಕ್ರಿಸ್ತ ನಮ್ಮ ಪಾಪಕ್ಕೋಸ್ಕರ ಸಾಯ್ತಿರುವಂಥದ್ದನ್ನು ನಾವು ಕಣ್ಣಾರೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಈಗ ನಾವು ಈ ಮಾತುಗಳನ್ನು ಹೇಳಿದಾಗ ನಂಬುವಂತನಿಗೆ ರಕ್ಷಣೆ ಆಗುತ್ತೆ, ನಂಬದಲ್ಲೇ ಇದ್ರೆ ತೀರ್ಪಾಗಿ ಹೋಗುತ್ತಂತ ಅದು ಆ ಮಾತು ತಿಳಿಸುತ್ತೆ. ಈಗ ನಾವು ಆ ಮಾತನ್ನು ಹೇಳಿದಾಗ ತೀರ್ಪಾಗುತ್ತೆ ಅಂದ್ರೆ ಏನರ್ಥ? ನಾವು ನ್ಯಾಯ ತೀರಿಸ್ತಾ ಇದ್ದೀವಿ ಅಂತ. ಅಂದ್ರೆ ಈ ಕ್ರಿಸ್ತನ ರಾಜ್ಯದಲ್ಲಿ ನಾವು ಕೂಡ ನ್ಯಾಯವಾದಿಗಳಾಗಿ ನ್ಯಾಯ ತೀರ್ಮಾನ ಮಾಡುವಂಥವರಾಗಿ ನಡ್ಕೊಂತ ಇದ್ದೀವಿ. ನಾವೆಲ್ಲರೂ ಕೂಡ ದೇವರ ರಾಜ್ಯದಲ್ಲಿ ಇದ್ದೀವಿ ಅನ್ನೋದನ್ನ ಖಚಿತವಾಗಿ ಅರ್ಥ ಮಾಡ್ಕೋಬೇಕು. ಆದರೆ
ಈ ರೀತಿಯಾಗಿ ದೇವರ ರಾಜ್ಯ ಸ್ಟಾರ್ಟ್ ಆಗಿರುವಂಥದ್ದನ್ನ 1ನೇ ಶತಮಾನದಲ್ಲಿ ಸ್ಟಾರ್ಟ್ ಆಗಿದ್ರು ಕೂಡ ಕ್ರಿಸ್ತನ ರಾಜ್ಯವೇ ಬಂದಿಲ್ಲ, ಇನ್ನು ನಾವು ಮುಂದೆ ಯಾವಾಗಲೂ ಬರುತ್ತೆ ಅನ್ನುವಂಥ ಆಲೋಚನೆಯಿಂದ ಇವತ್ತಿಗೂ ಕೂಡ ಅಮಾಯಕರು ನಡ್ಕೊಂಡು ಆ ರೀತಿಯಾಗಿ ಹೋಗ್ತಾ ಇದ್ದಾರೆ. ಅದು ಬಿಟ್ಬಿಡಿ, ಇವ್ರದ್ದು ಒಂದು ರೀತಿಯಾಗಾದ್ರೆ ಸೈತಾನನು ಇನ್ನೊಂದು ರೀತಿಯಾಗಿ ಏನ್ ಮಾಡಿದಾನೆ ಅಂದ್ರೆ, ಆದಾಮನ ಮೊದಲುಗೊಂಡು, ಅಂದ್ರೆ ಆದಾಮನು ಈ ಭೂಮಿ ಮೇಲೆ ಬಂದಂತ ಮೊದಲನೇ ಮನುಷ್ಯನಾದಂಥ ಆದಾಮನ ಮೊದಲುಗೊಂಡು ಯೇಸು ಕ್ರಿಸ್ತನವರೆಗೂ ಕೂಡ ಎಲ್ಲರನ್ನ ಆತನು ಪಾಪದಲ್ಲಿ ಮುಳುಗಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆ ರೀತಿಯಾಗಿನೇ ಆತನು ಎಷ್ಟೋ ಜನಗಳನ್ನ ಜಯಿಸಿದ್ದಾನೆ. ಒಬ್ಬ ದಾವೀದನನ್ನು ಕೂಡ ಜಯಿಸಿದ್ದಾನೆ. ದೇವರಿಗೆ ಪ್ರಿಯನಾಗಿರುವಂಥ ದಾವೀದನನ್ನು ಕೂಡ, ದೇವರ ಭಕ್ತನಾಗಿರುವಂಥ ದಾವೀದನನ್ನ ಸೈತಾನ ಜಯಿಸಿದ್ದಾನೆ. ಯಾವ ರೀತಿಯಾಗಿ ಅಂದ್ರೆ, ದಾವೀದನು ಏನ್ ಮಾಡ್ತಾನೆ, ತಪ್ಪನ್ನ ಮಾಡ್ತಾನೆ, ಯಾವುದೋ ಒಂದು ಪರಸ್ತ್ರೀಯನ್ನು ನೋಡಿ ಮೋಹಿಸ್ತಾನೆ, ಅವೆಲ್ಲವೂ ಕೂಡ ತಪ್ಪೇ. ಆ ರೀತಿಯಾಗಿ ದೊಡ್ಡ ದೊಡ್ಡ ಭಕ್ತರನ್ನ ಒಳಗಾಗಿ ಹಳೆ ಒಡಂಬಡಿಕೆಯಲ್ಲಿರುವಂಥ ಎಷ್ಟೋ ಜನರನ್ನ ಆತನ ಏನ್ ಮಾಡಿದ್ದಾನೆ ಅಂತಂದ್ರೆ, ಎಷ್ಟೋ ಜನವನ್ನ ಅವರ ಬದುಕುಗಳನ್ನ ನಾಶ ಮಾಡಿದ್ದಾನೆ. ಎಲೀನ ನೋಡಿದ್ರೆ ದೊಡ್ಡ ಭಕ್ತನು, ಆತನು ಪ್ರಾಣಭಯದಿಂದ ಓಡಿ ಹೋಗುವಂತ ಪರಿಸ್ಥಿತಿ ಬರ್ತೈತೆ. ಅಂದ್ರೆ ಸೈತಾನನು ಇಷ್ಟರ ಮಟ್ಟಿಗೆ ದೇವರಿಗೋಸ್ಕರ ಬದುಕುವಂತ ಜನಗಳನ್ನ ಈ ರೀತಿಯಾಗಿ ಕ್ರೂರವಾಗಿ ಹಿಂಸಿಸಿ ಕೊಂದಾಕಿದ್ದಾನೆ. ಅಂದ್ರೆ ಕೊಂದಾಕಿದ್ದಾನೆ. ಚೆನ್ನಾಗಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆದಾಮನಿದ್ದಾನೆ, ಮತ್ತೆ ಆದಾಮನಿಗೆ ಮಡದಿಯಾಗಿ ಅವ್ವ ಇದ್ದಾಳೆ. ಆದಾಮನನ್ನ ಮೋಸ ಮಾಡೋದಕ್ಕೂ, ಆದಾಮನನ್ನ ಮೋಸ ಮಾಡ್ತಾನೆ, ಅವ್ವಳನ್ನ ಮೋಸ ಮಾಡ್ತಾನೆ, ಇವರೆಲ್ಲರನ್ನ ಮೋಸ ಮಾಡ್ತಾನೆ. ಕೊನೆಯದಾಗಿ ಇವರ ಗರ್ಭದಿಂದ ಬಂದಂತ ಹೇಬೆಲನು ನೀತಿವಂತನಾಗಿ ನಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾನೆ. ಆತನನ್ನ ಏನ್ ಮಾಡ್ತಾನೆ, ಕೊಂದಾಗ್ತಾನೆ. ಅಂದ್ರೆ ಹೇಬೆಲನ ನೀತಿವಂತನಾಗಿ ನಡ್ಕೊಂಡೋಗಿ ಹೋದಂತ ಹೇಬೆಲನ್ನ ಕೊಂದಾಗ್ತಾನೆ ಅಂದ್ರೆ ಭೂಮಿ ಮೇಲೆ ಯಾರು ಕೂಡ ನೀತಿವಂತರು ಇರಬಾರ್ದು ಎನ್ನುವಂತ ಆಲೋಚನೆ ಸೈತಾನ್ದು. ಇದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ನಾವು ನೀತಿವಂತರಾಗಿ ನಡ್ಕೊಳ್ಳೋದಕ್ಕೋಸ್ಕರ ಹೋದ್ರೆ ಕಷ್ಟ ಬರುತ್ತೆ ಅಂತೇಳಿ ಅಂದ್ರೆ, ದೇವರ ವಾಕ್ಯಗಳು ಕೂಡ ಯಾಕೆ ಕಷ್ಟ ಬರ್ತತೆ ಅಂತೇಳಿ ದೇವರ ವಾಕ್ಯಗಳು ಹೇಳ್ತತೆ ಅಂತಂದ್ರೆ ಸೈತಾನ ಸುಮ್ಮನೆ ಬಿಡಲ್ಲ. ಯಾರೇ ಮನುಷ್ಯನು ನೀತಿವಂತನಾಗಿ ನಡ್ಕೊಳ್ಳೋದಕ್ಕೆ ಹೋದ್ರೆ ಸೈತಾನ ಸುಮ್ಮನೆ ಬಿಡಲ್ಲ. ನೀತಿವಂತನಾಗಿ ನಡ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನ ಪಟ್ಟು ನಡ್ಕೊಂಡಂತ ಹೇಬೆಲನನ್ನ ಭೂಮಿ ಮೇಲೆ ಇಲ್ಲದಂತ ರೀತಿಯಲ್ಲಿ ಮಾಡಿದ್ದಾನೆ. ಅದು ಸೈತಾನನ ಶಕ್ತಿ. ಅಂದ್ರೆ ಸೈತಾನನ್ನು ಈ ರೀತಿಯಾಗಿ ಅವರೆಲ್ಲರನ್ನು ಕೂಡ ನಾಶ ಮಾಡಿದಾನೆ. ಅಂದ್ರೆ ಅವರೆಲ್ಲರನ್ನು ಕೂಡ ಹಂತವಾಗಿ ಅವರ ಬದುಕುಗಳನ್ನು ಎಲ್ಲವನ್ನ ಕೂಡ ನಾಶ ಮಾಡಿ ಹಾಕಿದ್ದಾನೆ ಎನ್ನುವಂಥದ್ದನ್ನ ನಾವು ಖಚಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಯೇಸು ಕ್ರಿಸ್ತನ ಕಾಲದವರೆಗೆ, ಯೇಸು ಕ್ರಿಸ್ತನು ಬಂದಿದ್ದಾದ್ಮೇಲೆ ಏನಾಗಿದೆ, ಒಂದ್ಸರಿ 1 ಕೊರಿಂಥ 15:22 ಗಮನಿಸಿ. ಅದೇ ನೋಡಿ, ಇಲ್ಲಿ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವಂತವರಾದರು ಅಂತ ಹೇಳಿ ಐತಿ. ಅಂದ್ರೆ ಏನಕ್ಕೆ ಅಂದ್ರೆ, ಆದಾಮನ ತಪ್ಪನ್ನ ಮಾಡ್ತಾನೆ, ಅನಂತರ ಬಂದಾಗ ಎಲ್ಲರೂ ಕೂಡ ತಪ್ಪನ್ನ ಮಾಡ್ತಾರೆ. ಆದಾಮನನ್ನ ಜಯಿಸ್ತಾನೆ, ಅವಳನ್ನ ಜಯಿಸ್ತಾನೆ, ಅನಂತರ ಅವರ ಗರ್ಭದಿಂದ ಬಂದಂತ ಎಲ್ಲರನ್ನ ಜಯಿಸ್ತಾನೆ. ಯಾರು ಅವನನ್ನು ಸೈತಾನನ ಆಲೋಚನೆ ಪ್ರಕಾರವಾಗಿ ನಡೆಯಲ್ವೋ ಅವ್ರನ್ನ ಕೊಂದಾಕ್ತಾನೆ. ಇದೇ ಅವನ ತಂತ್ರಗಳು. ಅಂದ್ರೆ ದೇವರಿಂದ ಅನುಮತಿ ಬಂತ, ದೇವ್ರ ಅನುಮತಿ ಕೊಟ್ರ ಕೊಂದಾಗ್ತಾನೆ, ಮುಲಾಜ ಇಲ್ಲ. ಏನೋ ಈತನನ್ನ ಜೀವಂತಗೊಳಿಸ್ಬೇಕು ಅನ್ನುವಂಥ ಆಸೆ, ಒಬ್ಬ ನೀತಿವಂತನಾಗಿ ನಡ್ಕಂತಾನೆ ಅನ್ನುವಂಥ ಆಸೆ ಸೈತಾನನ್ಗಿಲ್ಲ. ನೀತಿವಂತನಿದಾನ, ಅವನನ್ನು ತೆಗಿಬೇಕು ಈ ಭೂಮಿ ಮೇಲಿಂದ. ಅದೇ ಅವನ ಆಲೋಚನೆ. ಮತ್ತೆ ಓದು ಗೋಕುಲದ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಅಂತ ಇದೆ. ಆದಾಮನ ಮೊದಲುಗೊಂಡು ಅವನೆಲ್ಲರನ್ನು ಕೂಡ ನಾಶ ಮಾಡ್ತಾ ಬಂದಿದ್ದಾನೆ. ಆದರೆ ಯೇಸು ಕ್ರಿಸ್ತನ ಕಾಲದವರೆಗೆ, ಯೇಸು ಕ್ರಿಸ್ತನ ಕಾಲದ ಬಂದ ಮೇಲೆ ಯಾರ್ಯಾರು ಯೇಸು ಕ್ರಿಸ್ತನ ಮಾತಿನಂತೆ ಬದುಕ್ತಾರೋ ಸೈತಾನನು ಅವ್ರನ್ನ ಜಯಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ದೇವರ ಸರ್ವಾಯುಧಗಳನ್ನು ಕೊಟ್ಟಿದ್ದಾನೆ. ನೀನು ಸೈತಾನನ ಜಯಿಸ್ಬೇಕು ಅಂದ್ರೆ ಸರ್ವಾಯುಧಗಳು ಬೇಕು ನಿನಗೆ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕ್ರೈಸ್ತತ್ವಕ್ಕೆ ಯುದ್ಧ ಇದೆ. ಅಂದ್ರೆ ಕ್ರೈಸ್ತ ಜೀವಿತ ಒಂದು ಹೋರಾಟದ ಜೀವಿತ. ಇದೇನೋ ಸುಮ್ಮನೆ ಆಗಿ ಅಂದರೆ ನಾವು ಕಾಮನ್ ಆಗಿ ಯೋಚನೆ ಮಾಡುವಂಥದ್ದಲ್ಲ. ಇವತ್ತು ಹಲವಾರು ಜನಗಳು ಹಲವಾರು ರೀತಿಯಾಗಿ ಅವರು ಹೊಂದ್ಕೊಂಡು ಹೋಗ್ತಾರೆ. ಆದರೆ ಕ್ರೈಸ್ತತ್ವ ಅನ್ನುವಂಥದ್ದು ಏನಕ್ಕೆ ಈ ಹೋರಾಟದ ಜೀವಿತ ಅಂದರೆ, ಆತ್ಮಿಕವಾದಂಥ ವಿಚಾರಗಳನ್ನು, ದೇವರ ವಿಚಾರಗಳನ್ನು, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು, ದೇವರ ಆತ್ಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಜ್ಞಾನವನ್ನು ಹೊಂದಿಕೊಂಡಂಥವರು ನಾವು ಯಾವ ರೀತಿಯಾಗಿ ಬದುಕಬೇಕಂದ್ರೆ ಭಾರಿ ಕೇರ್ಫುಲ್ ಆಗಿ ಬದುಕಬೇಕು. ಯಾಕಂದ್ರೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಈ ಸತ್ಯ ಏನು ಅಂತ ಹೇಳಿ ಗೊತ್ತಾದಾಗ ಸೈತಾನಿಗೆ ನಮ್ಮ ಮೇಲೆ ಕಣ್ಣು ಬೀಳುತ್ತೆ. ಹಲವಾರು ಜನಗಳನ್ನ ನಮಗೆ ವಿರುದ್ಧವಾಗಿ ಎಬ್ಬಿಸ್ತಾನೆ. ಹಲವಾರು ಪೊಲಿಟಿಷಿಯನ್ಗಳನ್ನ ನೋಡೋದು ನಮಗೆ ವಿರುದ್ಧವಾಗಿ ಇರುವಂಥ ಕಾನೂನುಗಳನ್ನು ಮಾಡ್ತಾನೆ. ಮನೆಯೆಲ್ಲ ನೋಡ್ದ, ಮತಾಂತರ ಮಾಡುವಂಥದ್ದು ತಪ್ಪು ಎಂಬುದಾಗಿ ಏನೋ ಕಾನೂನನ್ನು ಮಾಡೋದಕ್ಕೆ ಹೋದ. ದೇವರದ ಏನಾಯ್ತು ಅದೆಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡಿದ್ರು. ಹಿಂಗೆ ಸೈತಾನನ್ ಏನ್ ಮಾಡ್ತಾನೆ ಅಂದ್ರೆ, ಮನುಷ್ಯರ ಆಲೋಚನೆಗಳಲ್ಲಿ ಸೇರ್ತಾನೆ. ಮನುಷ್ಯರಿಗೆ ಕೆಟ್ಟ ಆಲೋಚನೆಗಳನ್ನ ಹಾಕ್ತಾನೆ. ಆ ಮನುಷ್ಯನ ಏನ್ ಮಾಡಬೇಕು, ಆ ಸೈತಾನನ ಆಲೋಚನೆಯಂತೆ ಆತನ ಬದುಕಬೇಕು. ದೇವರಿಗೆ ವಿರುದ್ಧವಾಗಿ ಮಾಡುವಂಥ ಕಾನೂನುಗಳಾಗಿರ್ಬೋದು,
ಇವತ್ತು ಹಲವಾರು ಜನ ನೀವು ಮತಾಂತರ ಮಾಡ್ತೀರಾ ಎಂಬುದಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ಜಗಳಕ್ಕೆ ಬರುವಂಥದ್ದು ಇವೆಲ್ಲವೂ ಕೂಡ ಸೈತಾನನೇ ಪ್ರೇರೇಪಣೆ ಕೊಡ್ತಾನೆ ಮನುಷ್ಯನಿಗೆ. ಬೈಬಲ್ನ ಹಿಡಿದುಕೊಂಡು ಬೈಬಲ್ಗೆ ವಿರುದ್ಧವಾಗಿ ಬೋಧನೆ ಮಾಡುವಂಥದ್ದು ಎಲ್ಲವೂ ಕೂಡ ಸೈತಾನ ತಂತ್ರಗಳು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆದಾಮನ ಮೊದಲುಗೊಂಡು ಎಲ್ಲರನ್ನ ಸಂಹರಿಸ್ತಾ ಬಂದಿದ್ದಾನೆ. ಆದರೆ ಯೇಸು ಕ್ರಿಸ್ತನ ಕಾಲಕ್ಕೆ ಬರುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಮಾತುಗಳನ್ನು ಕೊಟ್ಟಿದ್ದಾನೆ. ಆತನ ಮಾತಿನಂತೆ ಬದುಕಿದಂಥವ್ರು ಮಾತ್ರವೇ ಆ ಸೈತಾನ ಜಯಿಸೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥ ವಿಚಾರ. ಕ್ರಿಸ್ತಪೂರ್ವದಲ್ಲಿ ನೋಡುವಾಗ ಎಲ್ಲರೂ ಕೂಡ ಆಯಾ ಕಾಲಗಳಲ್ಲಿ ಆಯಾ ಮನುಷ್ಯರು ಹುಟ್ಟಿ ಅಂದ್ರೆ ದೇವರ ಒಂದು ಆಲೋಚನೆ ಪ್ರಕಾರವಾಗಿ ಒಬ್ಬ ಎಲಿಯನಾಗಿರ್ಬೋದು, ಒಬ್ಬ ಮೋಶೆ ಆಗಿರ್ಬೋದು, ಒಬ್ಬ ದಾವೀದನಾಗಿರ್ಬೋದು, ಒಬ್ಬ ಯಾವ ಭಕ್ತರುಗಳಿದ್ದಾರೋ ಇವರೆಲ್ಲರೂ ಕೂಡ, ಒಬ್ಬ ಯೆರೆಮೀಯನಾಗಿರ್ಬೋದು, ಯೆಶಾಯನಾಗಿರ್ಬೋದು, ಇವರೆಲ್ಲರೂ ದೇವರ ಆಲೋಚನೆ ಪ್ರಕಾರವಾಗಿ ಈ ಭೂಮಿ ಮೇಲೆ ಬಂದು ಅವರವರ ಕೆಲಸಗಳನ್ನು ಅಂದ್ರೆ ದೇವರು ನೇಮಿಸಿದಂಥ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಹೋಗಿದ್ದಾರೆ. ಅಂದ್ರೆ ಅವರೆಲ್ಲರೂ ಕೂಡ ಮಾಡಿ ಮುಗಿಸ್ಕೊಂಡು ಹೋಗಿದ್ದಾರೆ. ಏನು ಸಮಾಧಾನದಿಂದ ಈ ಲೋಕವನ್ನು ಬಿಟ್ಟಿಲ್ಲ. ಕ್ರೂರತ್ವವಾಗಿ ಅಂದ್ರೆ ಕ್ರೂರವಾಗಿ ಹಿಂಸಿಸಲ್ಪಟ್ಟು ಭಯಂಕರ ರೀತಿಯಲ್ಲಿ ಅವರು ಹಿಂಸಿಸಲ್ಪಟ್ಟು ಸಾತಿದ್ದಾರೆ. ದೇವರ ಕೆಲಸವನ್ನೇನೋ ಮಾಡಿದ್ದಾರೆ. ಮಾಡಿದ ಮಟ್ಟಿಗೆ ಅವರೇನೋ ಸಾಮಾನ್ಯವಾದ ಅಂತ ರೀತಿಯಲ್ಲಿ ಅವರು ಸುಖವಾಗಿ ಯಾವ ದೇವರ ಕೆಲಸವನ್ನು ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ ಸೈತಾನನ ಅದಕ್ಕೋಸ್ಕರ ಬಿಡಲ್ಲ ಎನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಚಾರ. 2ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಕೂಡ ಯೇಸು ಕ್ರಿಸ್ತನ ಸಾಮ್ರಾಜ್ಯ ಎನ್ನುವಂಥದ್ದು ಸಮಾಧಿ ಆಗೋಗ್ಬಿಟ್ಟಿದೆ. ದೇವರ ರಾಜ್ಯ 1ನೇ ಶತಮಾನದಲ್ಲಿ ಸ್ಟಾರ್ಟ್ ಆಗಿದೆ. ಆದರೆ ದೇವರ ರಾಜ್ಯ ಎಲ್ಲಿ ಅಂತೇಳಿ ಇವತ್ತಿಗೆ ಕೇಳಿದ್ರು ಕೂಡ ಮುಂದೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಮನುಷ್ಯನ ಮನಸ್ಸಿನಲ್ಲಿ ದೇವರ ಆಲೋಚನೆಗಳು, ದೇವರ ಕಾರ್ಯಗಳ ಆಲೋಚನೆಗಳು ಅಂದರೆ ಬೈಬಲ್ ಇಲ್ಲ ಅಂತ ಒಂದೇ ಮಾತು ಹೇಳ್ಬೇಕು ಅಂದ್ರೆ ಬೈಬಲ್ ಇಲ್ಲ. ಮನುಷ್ಯನಿಗೆ ಬೈಬಲ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಬೈಬಲ್ ಇರುವಂಥ ಮಾತುಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಇಲ್ಲ ಬೈಬಲಲ್ಲಿ ಏನು ಬರೆಯಲ್ಪಟ್ಟದ ಅದು ಗೊತ್ತಿಲ್ಲ. ಯಾರ ಒಂದು ಏನು ನಾವೇನು ಚಿಕ್ಕವರಾಗಿ ದೊಡ್ಡರಿಗೊಂದು ಪ್ರಶ್ನೆ ಕೇಳಿದ್ರು ಕೂಡ ಆ ಮಾತು ಬೈಬಲಲ್ಲಿ ಐತಾ ಇಲ್ಲ ಎನ್ನುವಂಥ ವಿಚಾರವೇ ಗೊತ್ತಿಲ್ಲ. ಏನಕ್ಕೆ ಅಂದರೆ ದೇವರ ಮಾತುಗಳನ್ನು ಇವರು ಪಾಲಿಸಲ್ಲ. ಈಗ ದೇವರು ಬೈಬಲ್ನ ಕೊಟ್ಟಿದ್ದು ಮಾತ್ರವೇ ಅಲ್ಲ, ಯೆಶಾಯ 34:1 ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಎಂಬುದಾಗಿ ದೇವರೇ ಆಜ್ಞೆ ಕೊಟ್ಟಿದ್ದಾನೆ. ಬೈಬಲ್ನ ಕೊಟ್ಟಿರುವಂಥದ್ದು ಮಾತ್ರವೇ ಅಲ್ಲ, ಸೈತಾನನು ಈ ಕ್ರಿಸ್ತನ ರಾಜ್ಯವನ್ನ ಮನುಷ್ಯನ ಮನಸ್ಸಿನಲ್ಲಿ ಇಲ್ಲದಂಥ ರೀತಿಯಲ್ಲಿ ಅಂದರೆ ಮನುಷ್ಯನ ಅದನ್ನು ಅರ್ಥ ಮಾಡಿಕೊಳ್ಳದಂಥ ರೀತಿಯಲ್ಲಿ ಏನು ಮರೆ ಮಾಡಿದ್ದಾನೆ. ಆದರೆ ಬೈಬಲ್ನ ಯಾವುದೇ ಕಾರಣಕ್ಕೂ ಕೂಡ ಮರೆ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಬೈಬಲ್ನ ಯಾವತ್ತಿಗೂ ಕೂಡ ಮುಚ್ಚಾಕೋದಕ್ಕೆ ಸಾಧ್ಯವಾಗಿಲ್ಲ. ಈ ಭೂಮಿಯಲ್ಲಿ ಬೈಬಲ್ ಇಲ್ಲದಂಥ ರೀತಿಯಲ್ಲಿ ಸೈತಾನ ಮಾಡೋದಕ್ಕಾಗಿಲ್ಲ. ಯಾಕೆ ಅಂತ ಅಂದರೆ ಇದರಿಂದ ದೇವರ ಕೈ ಇರ್ತಾ ಎಷ್ಟೋ ಜನವನ್ನ ಈ ಇಂಗ್ಲಿಷ್ ಭಾಷೆಗೆ ಬೈಬಲ್ನ ತರ್ಜುಮೆ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನ ಕಂಬಕ್ಕೆ ಕಟ್ಟು ಬೆಂಕಿಲಿ ಸುಟ್ಟು ಬಿಡ್ತಾರೆ. ಏನಕ್ಕೋಸ್ಕರ ನೀನು ಬೈಬಲ್ನ ಇಂಗ್ಲಿಷ್ ಭಾಷೆಗೆ ನೀನು ತರ್ಜುಮೆ ಮಾಡಿದೆ ಅಂತ. ಅಂದರೆ ಎಷ್ಟೋ ಜನಗಳು ಕ್ರೂರವಾಗಿ ಸಾತಿದ್ದಾರೆ. ನಮ್ಮ ಕೈಯಲ್ಲಿ ಬೈಬಲ್ ಬರಬೇಕಂದ್ರೆ ಸಾಮಾನ್ಯವಾಗಿ ಬಂದಿಲ್ಲ. ಇದರಿಂದ ಎಷ್ಟೋ ಜನಗಳ ಪ್ರಾಣತ್ಯಾಗ ಆಗೋಗಿದೆ. ಪ್ರಾಣಗಳನ್ನು ಕೊಟ್ಟು ಬೈಬಲನ್ನ ಅವರು ಸಿದ್ಧಪಡಿಸಿ ಅವರು ದೇವರ ಕೆಲಸವನ್ನು ನೆರವೇರಿಸಿದ್ದಾರೆ. ಅಂದ್ರೆ ಇಂಥ ಕ್ರೂರತ್ವವಾದಂಥ ಹಿಂಸೆಗಳೆಲ್ಲ ಈ ಭೂಮಿ ಮೇಲೆ ಏನಕ್ಕೋಸ್ಕರ ಬರುತ್ತೆ? ಇಂಥ ಕ್ರೂರತ್ವವಾಗಿ ಮನುಷ್ಯನಿಗೆ ವಿರುದ್ಧವಾಗಿ ನಡ್ಕೊಳ್ಳುವಂಥ ರೀತಿಯಲ್ಲಿ ಏನಕ್ಕೋಸ್ಕರ ಆಗುತ್ತೆ? ಏನಕ್ಕೋಸ್ಕರ ಒಬ್ಬ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ವಿರುದ್ಧವಾಗಿ ನಿಂತ್ಕೊಳ್ತಾನೆ? ಈ ಭೂಮಿ ಮೇಲೆ ಸೈತಾನನ ಸಿಂಹಾಸನವಿರುವಂಥ ಕಾರಣ. ಅಂದ್ರೆ ಈ ಭೂಮಿ ಮೇಲೆ ಸೈತಾನ ಸಿಂಹಾಸನವಿರುವಂಥ ಕಾರಣ. ಈ ಒಂದು ಭೂಮಿ ಮೇಲೆ ಸೈತಾನ ಸಿಂಹಾಸನವಿದೆಯಾ? ನಾವು ಓದ್ಕೊಂಡಂಥ ವಚನದಲ್ಲಿ ಪೆರ್ಗಮ ಸಭೆಗೆ ಹೇಳುವಂಥ ಮಾತು, ಪೆರ್ಗಮದಲ್ಲಿರುವಂಥ ಸಭೆಗೆ ಹೇಳುವಂಥ ಮಾತು ಏನು ಅಂದರೆ, ನೀನು ವಾಸ ಮಾಡುವಂಥ ಸ್ಥಳ ಸೈತನ ಸಿಂಹಾಸನವಾಗಿದೆ ಅಂತ. ಈಗ ನಾನು ಹೇಳ್ತಿರುವಂಥದ್ದು ಇಡೀ ಭೂಮಿಯೇ ಸೈತನ ಸಿಂಹಾಸನ ಅಂತ. ಯಾವ ರೀತಿಯಾಗಿ ಅಂದರೆ ಯಾವ ರೀತಿಯಾಗಿ ಸೈತನನ ಸಿಂಹಾಸನ ಈ ಭೂಮಿನ, ಇಲ್ಲ ಪೆರ್ಗಮ ಸಭೆ ಮಾತ್ರನ? ಪ್ರಕಟಣೆ ಗ್ರಂಥ 12:12 ಓದಿ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನವನ್ನ. ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನ ಏನು ಹೇಳಲಿ ಎಂಬುದಾಗಿದೆ. ಅಂದ್ರೆ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಬೇಕಂತ. ಏನಕ್ಕೆ ಅಂತಂದ್ರೆ ಸೈತಾನನಿಗೆ ಅಲ್ಲಿ ಜಾಗ ತಪ್ಪಿ ಹೋಗಿದೆ. ಯಾವಾಗ ಸೈತಾನನ ಆಲೋಚನೆ ಮಾಡಿದ್ನೋ, ಅಂದ್ರೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ವಿಚಾರ ಏನು ಅಂದ್ರೆ, ಸೈತಾನನು ದೇವರ ಸಿಂಹಾಸನ ನನಗೆ ಬೇಕು ಎನ್ನುವಂಥ ರೀತಿಯಲ್ಲಿ ಆಲೋಚನೆ ಮಾಡಿದ್ದಾನೆ ಹೊರತು ಹೋಗಲು ಕೂತ್ಕೊಂಡಿಲ್ಲ. ಆತನ ಆಲೋಚನೆ ಮಾಡಿದ್ದಾನೆ, ನಾನು ಕೂಡ ಅಧಿಕಾರವನ್ನು ನಡೆಸಿದ್ರೆ ಯಾವ ರೀತಿಯಾಗಿರ್ತದೆ ಅಂತೇಳಿ ಆಲೋಚನೆ ಮಾಡಿದ ದಾಕ್ಷಣಿಕನೇ ದೇವರೇನು ಮಾಡಿದ್ದಾರೆ, ಆತನನ್ನು ಪರಲೋಕದಲ್ಲಿ ಅವನಿಗೆ ಜಾಗವಿಲ್ಲದಂಥ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು ಮನುಷ್ಯನನ್ನು ಕೂಡ ಅವನ ಕ್ರಿಯೆಗಳ ಮೂಲಕವಾಗಿ ತಪ್ಪನ್ನು ಮಾಡುವಂಥದ್ದುವರೆಗೂ ದೇವರಿಗೆ ಕಾಯಲ್ಲ. ಅವನ ಕ್ರಿಯೆಗಳ ಮೂಲಕವಾಗಿ ಕೈಯಿಂದ ದೇಹದಿಂದ ಅವನ ತಪ್ಪನ್ನ ಮಾಡೋವರೆಗೂ ದೇವ್ರ ಕಾಯಲ್ಲ. ಅವನ ಆಲೋಚನೆ ಮಾಡಿದ್ನ
ಆ ಕ್ಷಣದಲ್ಲಿ ದೇವ್ರ ತಪ್ಪನ್ನು ತೀರ್ಮಾನ ಮಾಡ್ತೀನಿ, ಈತನ ತಪ್ಪಿತಸ್ಥ ಅಂತಾನೆ. ಇವತ್ತು ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ, ಯಾವುದೇ ಮಾತನ್ನು ಮಾತಾಡ್ಬೇಕಾದ್ರೂ ಮೊದಲು ಆಲೋಚನೆ ಬರುತ್ತೆ. ಆ ಆಲೋಚನೆ ಬಂದ ಮೇಲೆನೇ ನಾವೇನೇ ಮಾಡೋದಕ್ಕಾಗೋದು. ಈಗ ನಾವೇನೇ ಒಂದು ಕೆಲಸ ಮಾಡ್ಬೇಕಂದ್ರೆ ಮೊದಲು ಆಲೋಚನೆ ಮಾಡ್ಕೊತೀವಿ, ಹಿಂಗೆ ಮಾಡೋಣ ಅಂತ, ಆಮೇಲೆ ನಾವು ಮಾಡ್ತೀವಿ. ತಪ್ಪು ಮಾಡ್ಬೇಕಾದ್ರೂ ಕೂಡ ತಪ್ಪು ಮಾಡೋಣ ಎನ್ನುವಂಥ ಆಲೋಚನೆ ಮಾಡ್ತೀವಿ ಮೊದಲು, ಆನಂತರ ತಪ್ಪನ್ನ ಮಾಡ್ತೀವಿ. ಈಗ ನಾವೇನೋ ತಪ್ಪನ್ನ ಮಾಡಿದ್ಮೇಲೆ ದೇವ್ರು ಇವನ ಅಪರಾಧಿ ಅಂತ ಹೇಳಿ ತೀರ್ಮಾನ ಮಾಡಲ್ಲ. ನಾವು ತಪ್ಪನ್ನ ಮಾಡ್ಬೇಕನ್ನುವಂಥ ಆಲೋಚನೆ ನಮ್ಮಲ್ಲಿ ಬಂತಲ್ಲ, ಅವಾಗಲೇ ದೇವ್ರು ಏನ್ ಮಾಡ್ತಾನೆ, ಈತನ ತಪ್ಪಿತಸ್ಥ ಎಂಬುದಾಗಿ ಹಿಡಿತಾರೆ. ಆ ರೀತಿಗೆ ಸೈತಾನನ ಏನ್ ಮಾಡಿದಾನೆ, ನಾನು ದೇವರ ಸಿಂಹಾಸನವನ್ನ ಏರಿದ್ರೆ ಯಾವ ರೀತಿಯಾಗಿ ಅನ್ನುವಂಥತೆ ಅಂತ ಹೇಳಿ ಆಲೋಚನೆ ಮಾಡಿದ ಕ್ಷಣಕ್ಕೆ ದೇವ್ರು ಏನ್ ಮಾಡಿದ್ದಾರೆ, ಆತನಿಗೆ ಸ್ಥಳವು ನಿಲ್ಲದಂತೆ ಮಾಡಿದ್ದಾರೆ. ಅದಕ್ಕೆ ಏನಾಗಿದೆ, ಅಲ್ಲಿ ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯ ಯಾಕೆ ಅಂದ್ರೆ ಅಲ್ಲಿ ಜಾಗ ಇಲ್ಲ, ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನ ಏನು ಹೇಳಲಿ ಎಂಬುದಾಗಿದೆ. ಮುಂದೆ ಓದೋದನ್ನ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನ ಏನು ಹೇಳಲಿ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾ ರೌದ್ರವುಳ್ಳವನಾಗಿ ಇಳಿದು ಬಂದಿದ್ದಾನೆ ಅಂತ. ಅಂದ್ರೆ ಪರಲೋಕದಲ್ಲಿದ್ದಂಥ ದೂತನು ಭೂಮಿಗೆ ಬಂದಿದ್ದಾನೆ. ಅಂದ್ರೆ ಭೂಮಿ ಮೇಲೆ ಏನ್ ಮಾಡ್ತಿದ್ದಾನೆ ಇಲ್ಲಿ ಅಂದ್ರೆ, ಭೂಮಿ ಮೇಲಿಂದ ಆತನು ಹೋಗಲ್ವಾ, ಮತ್ತೆ ಹೋಗಲ್ವಾ, ಆ ಸ್ವಲ್ಪ ಕಾಲದವರೆಗೆ ಈ ಭೂಮಿಯನ್ನ ಕದಲಿ ಹೋಗಲ್ವಾ, ಕದಲಿ ಹೋಗಲ್ಲ. ಲೂಕನ ಬರೆದ ಸುವಾರ್ತೆ 4ನೇ 6ನೇ ವಚನವನ್ನ ಗಮನಿಸಿ. ಇಲ್ಲಿ ಗಮನಿಸಿ, ಲೋಕದ ಎಲ್ಲಾ ವೈಭವವನ್ನು ತೋರಿಸಿ ಈತನ ಏನ್ ಹೇಳ್ತಾ ಇದ್ದಾನೆ ಸೈತಾನು ಅಂದ್ರೆ, ಇವೆಲ್ಲವೂ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಈತನು ಕೊಡಲ್ಪಟ್ಟಿದ್ದಾನೆ ಅಂದ್ರೆ ಈತನು ಎಲ್ಲಿದ್ದಾನೆ, ಸೈತಾನನು ಈ ಹೊತ್ತಿಗೆ ಎಲ್ಲಿದ್ದಾನೆ? ಪಾತಾಳ ಲೋಕದಲ್ಲಿದ್ದಾನ, ಇಲ್ಲ ಪರಲೋಕದಲ್ಲಿ ಇದ್ದಾನ, ಇಲ್ಲ ನರಲೋಕದಲ್ಲಿ ಇದ್ದಾನ? ಈ ಭೂಮಿ ಮೇಲೆ ಸೈತಾನನಿದ್ದಾನೆ. ಆತನು ಒಂದು ಸಮಯದಲ್ಲಿ ಪರಲೋಕದಲ್ಲಿದ್ದ, ಅನಂತರ ನರಕಲೋಕದಲ್ಲಿ ಯಾತನೆಯನ್ನು ಅನುಭವಿಸಿದ್ದಾನೆ. ಅಂದ್ರೆ ನರಕದ ರುಚಿಯನ್ನು ಒಂದು ಸಾರಿ ನೋಡಿದ್ದಾನೆ. ಗಮನಿಸಿ, ಇಲ್ಲಿ ಯೇಸು ಕ್ರಿಸ್ತನು ಒಂದು ಸಮಯದಲ್ಲಿ ದೆವ್ವಗಳನ್ನು ಬಿಡಿಸೋಕೆ ಹೋದಂಥ ಸಮಯದಲ್ಲಿ ಆ ದೆವ್ವಗಳು ಏನು ಹೇಳುತ್ತೆ ಅಂದರೆ, ನೀನು ದೇವಕುಮಾರನು ಅಂತೇಳಿ ಬಲ್ಲೆ, ನೀನು ಕಾಲ ಬರುವುದಕ್ಕಿಂತ ಮೊದಲೇ ನಮ್ಮನ್ನು ಕಾಡೋದಕ್ಕೋಸ್ಕರ ಬಂದಿದೀಯಾ, ನೀನು ಪಾತಾಳಕ್ಕೆ ಹೋಗಿ ಬಿಡುವಂತೆ ಅಪ್ಪಣೆಯನ್ನು ಕೊಡಬೇಡ ಎಂಬುದಾಗಿ ಹೇಳ್ತೇವೆ. ಅಂದ್ರೆ ಪಾತಾಳಕ್ಕೆ ಹೋದ್ರೆ ಪಾತಾಳಕ್ಕೆ ಹೋಗುವಂತೆ ಅಪ್ಪಣೆ ಸೈತಾನನಿಗೆ ಯೇಸು ಕ್ರಿಸ್ತನ ಕೊಟ್ಟರೆ ಏನು ತೊಂದರೆ? ಸೈತಾನನಿಗೆ, ದೆವ್ವಗಳಿಗೆ ಏನು ತೊಂದರೆ? ದೆವ್ವಗಳು ಆ ರೀತಿಯಾಗಿ ಬೇಡ್ಕೊಳ್ತಾವೆ, ನೀನು ನಮ್ಮನ್ನ ಪಾತಾಳಕ್ಕೆ ಹೋಗಿ ಬಿಡುವಂತೆ ನೀನು ಆಜ್ಞೆ ಮಾಡಬೇಡ ಅಂತಾನೆ. ಮತ್ತೆ ದೆವ್ವಗಳಿಗೆ ಪಾತಾಳ ಅಂದ್ರೆ ಭಯನಾ? ಏನಕ್ಕೆ? ಯಾಕೆಂದ್ರೆ ನರಕದ ರುಚಿ ಆಲೆ ಒಂದ್ಸರಿ ನೋಡಿರುವಂತ ಕಾರಣ. ಗಮನಿಸಿ, ದೆವ್ವಗಳು ಪಾತಾಳ ಲೋಕ ಅಂದ್ರೆ ಭಯ ಪಡುತ್ತೆ. ಪಾತಾಳದ ಅಂದ್ರೆ ನರಕ ಯಾವ ರೀತಿಯಾಗಿ ಇರ್ತದೋ ಆ ಶಿಕ್ಷೆಯನ್ನು ಒಂದ್ಸಾರಿ ಅನುಭವಿಸಿರೋದಕ್ಕೆ ದೆವ್ವಗಳಿಗೆ ಭಯ ಇದೆ, ಆದ್ರೆ ಮನುಷ್ಯನಿಗೆ ಭಯ ಇಲ್ಲ ನರಕ ಅಂದ್ರೆ. ಎಂತ ಒಂದು ಅಜಗಜಾಂತರವಾದಂಥ ಒಂದು ವಿಷಯ ಗಮನಿಸಿ. ಇವತ್ತು ಮನುಷ್ಯನು ಎಷ್ಟರ ಮಟ್ಟಿಗೆ ಭಯ ಪಡಬೇಕು? ಯಾಕಂದ್ರೆ ಅವುಗಳು ಕೂಡ ಆತ್ಮಗಳೇ, ನಾವು ಕೂಡ ಆತ್ಮಗಳೇ. ಅವುಗಳು ಆತ್ಮಗಳಾಗಿಯೇ ನರಕಕ್ಕೆ ಹೋಗಿದೆ, ನಾವು ಕೂಡ ಆತ್ಮವಾಗಿಯೇ ನರಕಕ್ಕೆ ಹೋಗಿದೆ. ಗಮನಿಸ್ಬೇಕು, ಒಂದು ಮಾತನ್ನು ನಾನು ಅವಾಗಿಂದಲೂ ಹೇಳ್ಕೊಂಬಂದಿದ್ದೀನಿ. ಈ ಸೃಷ್ಟಿಯಲ್ಲಿ ನಮ್ಮ ಆತ್ಮವನ್ನು ಬಂಧಿಸುವಂಥ ಶಕ್ತಿ ಯಾವುದಕ್ಕೂ ಇಲ್ಲ ಅಂತನ. ಈ ಸೃಷ್ಟಿಯಲ್ಲಿರುವಂಥ, ಈ ಲೋಕದಲ್ಲಿರುವಂಥ ಬೆಂಕಿ ನಮ್ಮ ಆತ್ಮವನ್ನು ಸುಡಬಲ್ಲದ ಅಂದ್ರೆ ಅದು ಸಾಧ್ಯ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸುಡೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಂಥ ಒಂದು ಶಕ್ತಿಶಾಲಿಯಾಗಿರುವಂಥ ಆತ್ಮವನ್ನ ನರಕದಲ್ಲಿರುವಂಥ ಯಾವ ಹಿಂಸೆ ಬಾಧೆ ಪಡಿಸುತ್ತೆ? ನರಕದಲ್ಲಿ ಏನೋ ಬೆಂಕಿನೇ ಇರ್ತತೆ ಎನ್ನುವಂಥದ್ದು ತಪ್ಪು. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಅಗ್ನಿ ಆರುವುದಿಲ್ಲ ಅಂತ ಹೇಳಿ ಐತೆ. ಅಂದ್ರೆ ನರಕ ಲೋಕದಲ್ಲಿ ಬೆಂಕಿ ಇದೆಯಾ ಅಂತ ಅಂದ್ರೆ ಅದು ತಪ್ಪು, ಅದು ಬೆಂಕಿ ಅಲ್ಲ. ಯಾಕೆ ಅಂತ ಅಂದ್ರೆ, ನಮ್ಮ ಆತ್ಮವನ್ನ ನಾವು ಅಂದ್ಕೊಂಡಂಥ ರೀತಿಯಲ್ಲಿ ಬೆಂಕಿ ಗಡ್ಡಿ ತೀಡ್ದಾಗ ಬರುತ್ತಲ್ಲ ಬೆಂಕಿ, ಆ ಬೆಂಕಿ ನಮ್ಮ ಆತ್ಮವನ್ನು ಸುಡೋದಕ್ಕೆ ಅದಕ್ಕೆ ಶಕ್ತಿ ಇಲ್ಲ, ಸುಡೋದಕ್ಕಾಗಲ್ಲ. ಆ ಲೋಕದಲ್ಲಿರುವಂಥದ್ದೇನು ಅಂದ್ರೆ ಈಗ ನಾವು ಹೊಟ್ಟೆಲಿ ಉರಿ ಅಂತ ಹೇಳಿ ಹೇಳ್ತೀವಿ. ಹೊಟ್ಟೆಲಿ ಉರಿ ಅಂದ್ರೆ ಹೊಟ್ಟೆಲಿ ಬೆಂಕಿ ಇರ್ತದೆ ನಮ್ಮ ಹೊಟ್ಟೆ ಒಳಗೆ, ಅಂದ್ರೆ ಅದು ಯಾತನೆ. ನಮ್ಗೆ ಇನ್ನೊಂದು ಲೋಕದಲ್ಲಿ ಇರುವಂಥ ಶಿಕ್ಷೆ ಏನು ಅಂದ್ರೆ ಯಾತನೆ. ಈ ಹೊಟ್ಟೆ ಉರಿ ಅಂತ ಹೇಳಿದಾಗ ಹೊಟ್ಟೆ ಒಳಗೆ ಬೆಂಕಿ ಇರಲ್ಲ, ಆದರೆ ನೋವು ಇರ್ತತೆ, ಉರಿ ಇರ್ತತೆ. ಅದು ಯಾವ ರೀತಿಯಾಗಿನೋ ಇನ್ನೊಂದು ಲೋಕದಲ್ಲಿರುವಂಥ ಶಿಕ್ಷೆ ಆ ರೀತಿಯಾಗಿ ಮುಗಿಯದಂಥ ಶಿಕ್ಷೆ. ಗಮನಿಸ್ಬೇಕು, ಅಂಥ ಒಂದು ಶಿಕ್ಷೆಯನ್ನ ಅಂದ್ರೆ ಇಂಥ ಶಕ್ತಿಶಾಲಿಯಾಗಿರುವಂಥ ಆತ್ಮಕ್ಕೆ, ಈ ಲೋಕದಿಂದ ಇನ್ನೊಂದು ಲೋಕಕ್ಕೆ ಒಂದೇ ಕ್ಷಣದಲ್ಲಿ ಹೋಗುವಂಥ ಈ ಒಂದು ಆತ್ಮಕ್ಕೆ, ದೇವರಿಂದ ಬಂದಿರುವಂಥ ಈ ಒಂದು ಆತ್ಮಕ್ಕೆ ನರಕ ಲೋಕದಲ್ಲಿ ಮುಗಿಯದಂಥ ಶಿಕ್ಷೆ. ಅಂದ್ರೆ ಆ ಒಂದು ಶಿಕ್ಷೆಯನ್ನೇನೆ ಆ ದೆವ್ವಗಳು ಅನುಭವಿಸಿರುವಂಥ ಕಾರಣ
ನಮಗೆ ಪಾತಾಳ ಲೋಕಕ್ಕೆ ಹೋಗಿಬಿಡುವಂತೆ ಅಪ್ಪಣೆಯನ್ನು ಕೊಡಬೇಡ ಎಂಬುದಾಗಿ ಆಜ್ಞೆಯನ್ನು ಮಾಡ್ತವೆ. ಯಾಕೆಂದರೆ ಸೈತಾನನ ಎಲ್ಲಿದ್ದಾನೆ? ಈ ಭೂಮಿ ಮೇಲೆ ಇದ್ದಾನೆ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಗಮನಿಸಬೇಕು. ಮುಂದೆ ಹೋದದನ್ನು ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ, ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ಇಳಿದು ಬಂದಿದ್ದಾನೆ ಅಂತೇಳಿ ಪ್ರಕಟಣೆ ಗ್ರಂಥದಲ್ಲ ಇದೆ. ಲೂಕನ ಬರೆದ ಸುವಾರ್ತೆ 4ನೇ 6ನೇ ವಚನದಲ್ಲಿ ಇವೆಲ್ಲವೂ ಕೂಡ ನನಗೆ ಕೊಡಲ್ಪಟ್ಟಿದೆ. ಅಂದ್ರೆ ಈ ಲೋಕಗಳೆಲ್ಲ ವೈಭವ ಕೂಡ ನನಗೆ ಕೊಡಲ್ಪಟ್ಟಿದೆ. ಅಂದ್ರೆ ಈ ಲೋಕದಲ್ಲಿ ಆತನಿಗೆ ಬರುವುದಕ್ಕೆ ದೇವರು ಅನುಮತಿಯನ್ನು ಕೊಟ್ಟಿದ್ದಾನೆ, ಅದರಂತೆ ಎಲ್ಲ ಮನುಷ್ಯರನ್ನ ಪಾಪಕ್ಕೆ ಪ್ರೇರೇಪಿಸುತ್ತಿದ್ದಾನೆ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಮತ್ತೆ ಈ ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿ. ಅದು ಕ್ಷಮಿಸಿ 12 ಅಲ್ಲ, 2:12 ಪ್ರಕಟಣೆ 2:12 ಓದು ಸರ್. ಪೆರ್ಗಮದಲ್ಲಿರುವ ಸಭೆಯ ದೂತನಿಗೆ ಬರೆ ಹದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀನು ವಾಸ ಮಾಡುವ ಸ್ಥಳವನ್ನು ಬಲ್ಲೆನು. ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೀನು ನನ್ನ ಹೆಸರನ್ನು ಇಲ್ಲಿ ಗಮನಿಸಬೇಕು. ಅದು ಸೈತಾನ ಸಿಂಹಾಸನವಿರುವ ಸ್ಥಳವಾಗಿದೆ. ನಾವು ಅವತ್ತಿನ ಓದಿಕೊಳ್ತಿರುವಂತ ಕಲ್ತ್ಕೊಳ್ತಿರುವಂತ ಪಾಠ ಏನು ಅಂದ್ರೆ, ಸೈತಾನ ಸಿಂಹಾಸನವಿರುವ ಸ್ಥಳ ಯಾವುದು ಎಂಬುದಾಗಿ ನಾವು ನೋಡ್ಕೊಳ್ತಾ ಇದ್ದೀವಲ್ಲ. ಇಲ್ಲಿ ಏನಿದೆ ಅಂದ್ರೆ, ನೀನು ವಾಸ ಮಾಡುವಂತ ಜಾಗ ನನಗೆ ಗೊತ್ತಿದೆ, ಅದು ಸೈತಾನ ಸಿಂಹಾಸನವಿರುವಂತ ಸ್ಥಳ ಎಂಬುದಾಗಿ ಇದೆ. ಮುಂದೆ ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿ. ನೀನು ನೋಡಿ, ಅಲ್ಲಿ ಗಮನಿಸಬೇಕದನ್ನ. ನೀನು ನಿವಾಸಿಸುತ್ತಿರುವ, ಹಿಂದೆ ಒಂದ್ ಲೈನ್ ಇಲ್ಲಿಂದ ಓದು. ನೀನು ಇರುವ ಸೈತಾನನ ನಿವಾಸದಲ್ಲಿ ಅಂದ್ರೆ ನೀನು ವಾಸ ಮಾಡ್ತಿರುವಂತ ಜಾಗ ಗೊತ್ತಿದೆ ನನಗೆ, ಅದು ಸೈತಾನ ಸಿಂಹಾಸನವಿರುವಂತ ಜಾಗ. ಆ ಒಂದು ಜಾಗದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯು ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಅಂದ್ರೆ ನೀನು ವಾಸ ಮಾಡುವಂತ ಜಾಗ ನನಗೆ ಗೊತ್ತಿದೆ, ಅದು ಸೈತಾನ ಸಿಂಹಾಸನ ಇರುವಂತ ಜಾಗ. ಅಲ್ಲಿ ನನ್ನ ಭಕ್ತನಾದಂತ ಅಂತಿಪನು ಕೊಲ್ಲಲ್ಪಟ್ಟಿದ್ದಾನೆ. ಅವನು ಕೊಲ್ಲಲ್ಪಟ್ಟಂತ ದಿನಗಳಲ್ಲಾದ್ರೂ ಕೂಡ ನಿನ್ನ ವಿಶ್ವಾಸವನ್ನು ನೀನು ಕಳೆದುಕೊಳ್ಳಿಲ್ಲ ಎಂಬುದಾಗಿ. ಈ ಅಂತಿಪನು ಯಾರು? ಅಂತಿಪನು ಅಂದ್ರೆ ಯಾರು? ಈ ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಿರುವಂಥದ್ದು ಗ್ರೀಕ್ ಭಾಷೆಯಲ್ಲಿ. ಇದನ್ನು ಚೆನ್ನಾಗಿ ಗಮನಿಸಬೇಕು. ಬೈಬಲಲ್ಲಿರುವಂಥ ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ 2 ಭಾಗಗಳಲ್ಲಿ. ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿರೋದು ಹಿಬ್ರಿಯ ಭಾಷೆಯಲ್ಲಿ, ಹೊಸ ಒಡಂಬಡಿಕೆ ಬರೆಯಲ್ಪಟ್ಟಿರೋದು ಗ್ರೀಕ್ ಭಾಷೆಯಲ್ಲಿ. ಈ ಗ್ರೀಕ್ ಭಾಷೆಯಲ್ಲಿ ಅಂತಿಪನು ಅಂದ್ರೆ ಏನ್ ಅರ್ಥ ಅಂತ ಅಂದ್ರೆ, ದೇವರಿಗೋಸ್ಕರ ಬದುಕಿ ಹತವಾದಂಥವನು ಅಂತನ. ಈ ಅಂತಿಪನು ಎಂಬುದಾಗಿ ಆ ಮಾತಿನ ಅರ್ಥ ಏನು ಗ್ರೀಕ್ ಭಾಷೆಯಲ್ಲಿ ಅಂದ್ರೆ, ದೇವರಿಗೋಸ್ಕರ ಸಾಕ್ಷಿಯಾಗಿ ಬದುಕಿ ಮೃತಪಟ್ಟಂತವನು, ಹತವಾದವನು ಎಂಬುದಾಗಿ. ಅಂದ್ರೆ ದೇವರಿಗೋಸ್ಕರ ಈತನೇ ಬಲಿಯಾದಂಥವನು ಅಂತನ. ಯಾವ ರೀತಿಯಾಗಿ ಅಂದ್ರೆ, ಸ್ಟೆಫೆನನ್ ಇದ್ದಾನೆ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಸ್ಟೆಫೆನನು ಎನ್ನುವಂಥ ಒಬ್ಬ ಯೌವನಸ್ಥನು ಕಾಣ್ತಾನೆ. ಈತನು ಆ ಒಂದು ಧರ್ಮೋಪದೇಶಕರಿಗೆ ಆತನು ಧರ್ಮಶಾಸ್ತ್ರ ಉಪದೇಶವನ್ನು ಮಾಡ್ತಿದ್ದಂಥ ಸಮಯದಲ್ಲಿ ಕೊಂದು ಬಿಡ್ತಾರೆ. ಅಂದ್ರೆ ಈತನು ಯಾವ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಸತ್ಯವನ್ನು ತಿಳಿಸೋದಕ್ಕೋಸ್ಕರ, ಧರ್ಮಶಾಸ್ತ್ರವನ್ನು ಅರ್ಥ ಮಾಡಿಸೋದಕ್ಕೋಸ್ಕರ, ಇಲ್ಲ ದೇವರ ಮಾರ್ಗಗಳನ್ನ, ದೇವರ ವಿಚಾರಗಳನ್ನು ಹೇಳೋದಕ್ಕೋಸ್ಕರ ಹೋದಂಥ ಸಮಯದಲ್ಲಿ ಕೊಲ್ತಾರೋ, ಆ ರೀತಿಯಾಗಿ ಈ ಅಂತಿಪನನ್ನು ಕೂಡ ಕೊಂದಿದನೆಂಬುದಾಗಿ ಅಲ್ಲಿ ವಾಕ್ಯಗಳು ಬರೆಯಲ್ಪಟ್ಟಿರೋದು. ಅಂದ್ರೆ ದೇವರಿಗೋಸ್ಕರ ಬಲಿಯಾದಂಥವನು, ದೇವರಿಗೋಸ್ಕರ ಬದುಕಿ ಸತ್ತಂತವನು ಅಂತೇಳಿ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈ ದೇವರಿಗೋಸ್ಕರ ಬದುಕಿ ಸತ್ತಂತವನು ಎಂಬುದಾಗಿ ಈ ಮಾತು ಹೇಳುತ್ತೆ ಅಂದ್ರೆ, ಈತನು ಎಲ್ಲಿ ಸತ್ತಿದ್ದಾನೆ? ಪೆರ್ಗಮದಲ್ಲೇ ಸತ್ತಿದ್ದಾನ? ಇಲ್ಲ ಎಲ್ಲಿ ಸತ್ತಿದ್ದಾನೆ? ದೇವರಿಗೋಸ್ಕರ ಬದುಕಿ ಸತ್ತಂತವನು ಎಂಬುದಾಗಿ ಅಲ್ಲಿದೆ ಅಂದ್ರೆ ದೇವರಿಗೋಸ್ಕರ ಬಲಿಯಾದಂಥವರು ಅಂತೇಳಿ ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ದೇವರಿಗೋಸ್ಕರ ಬಲಿಯಾದಂಥವರು ಪೆರ್ಗಮದಲ್ಲಿ ಮಾತ್ರವೇ ಬಲಿಯಾಗಿದ್ದಾರಾ? ಇಲ್ಲ, ಎಲ್ಲಿ ಬಲಿಯಾಗಿದ್ದಾರೆ? ಪ್ರಕಟಣೆ 6ನೇ ಅಧ್ಯಾಯವನ್ನು ತೆಗಿರಿ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9ನೇ ವಚನವನ್ನ. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ, ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ. ಗಮನಿಸಿ, ಇಲ್ಲಿ ಏನಿದೆ ಅಂತನ, ದೇವರ ವಾಕ್ಯದ ನಿಮಿತ್ತವಾಗಿಯೂ, ತಾವು ಹೇಳಿದಂತ ಸಾಕ್ಷಿಯ ನಿಮಿತ್ತವಾಗಿಯೂ ಅಂತ ಐತೆ. ಅಂದ್ರೆ ಇವತ್ತು ಇಲ್ಲಿ ಮುಂದೆ ಓದು ಶಿವಕುಮಾರ್. ಹತವಾದವರ ಆತ್ಮಗಳು ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ದೇವರ ವಾಕ್ಯದ ನಿಮಿತ್ತವಾಗಿಯೂ, ಅಂದ್ರೆ ದೇವರ ವಾಕ್ಯದಿಂದ
ತಾವು ಹೇಳಿದಂಥ ಸಾಕ್ಷಿಯ ನಿಮಿತ್ತವಾಗಿ ಸಾಕ್ಷಿಯಿಂದ ಹತವಾದವರ ಆತ್ಮಗಳು ಅಂತ ಹೇಳಿ ಬರೆಯಲ್ಪಟ್ಟೈತೆ. ಅಂದ್ರೆ ಸಾಕ್ಷಿ ಹೇಳಿದಕ್ಕೋಸ್ಕರ ಸತ್ತಿದ್ದಾರೆ ಇವರು. ಖಚಿತವಾಗಿ ಮಾತು ಅರ್ಥ ಆಗುತ್ತೆ ಹಂಗಂತನ. ಸಾಕ್ಷಿ ಹೇಳೋದಕ್ಕೋಸ್ಕರ ಸತ್ತಿದ್ದಾರೆ ಅಂತ. ಇವತ್ತು ನಾವು ಸಭೆಗಳಲ್ಲಿ ಎದ್ಬಿಟ್ಟು ಕಾಲು ನೋವು ಹೋಯ್ತು, ಕೈ ನೋವು ಹೋಯ್ತು, ಅದಾಯ್ತು, ಎತ್ತು ಸರಿ ಹೋಯ್ತು, ಕುರಿ ಸರಿ ಹೋಯ್ತು, ಇದನ್ನ ಹೇಳ್ತಿದ್ದೀವಲ್ಲ, ಯಾಕೆ ನಮ್ಮನ್ನು ಮತ್ತೆ ಸಾಯಿಸ್ತಾ ಇಲ್ಲ ಯಾರನ್ನ? ಈಗ ನಾವು ಈ ಸಾಕ್ಷಿ ಹೇಳ್ತಾ ಇದ್ದೀವಿ, ಇಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಅಂತ್ಯವಾಗಿ ಹೋಗಿದ್ದಾರೆ, ಸಾಕ್ಷಿ ಹೇಳೋದಕ್ಕೋಸ್ಕರ ಸತ್ತಿದ್ದಾರೆ. ಮತ್ತೆ ಇವತ್ತು ನಾವು ಕೂಡ ಸಭೆಗಳಲ್ಲಿ ಸಾಕ್ಷಿ ಹೇಳ್ರಿ ಎಂಬುದಾಗಿ ಹೇಳ್ತಾರೆ. ಆ ಸಾಕ್ಷಿ ಹೇಳ್ರಿ ಅಂತ ಹೇಳಿದಾಗ ನಾವು ಅದಾಗಿದೆ ಇದಾಗಿದೆ ಅಂತ ಭೌತಿಕವಾಗಿ ಏನೋ ಒಂದು ಹೇಳ್ತಿರ್ತೀವಿ. ರೋಗ ಹೋಯ್ತು ಅಂತಲೋ, ಬಾಧೆ ಹೋಯ್ತು ಅಂತಲೋ, ಇಲ್ಲ ದುಡ್ಡು ಬಂತು ಅಂತಲೋ, ಇಲ್ಲ ಏನೋ ಒಂದು ಈ ಲೋಕಕ್ಕೆ ಸಂಬಂಧಪಟ್ಟದ್ದನ್ನ ಮಾತುಗಳನ್ನು ಹೇಳ್ತಿರ್ತೀವಿ. ಮತ್ತೆ ಯಾಕೆ ನಮ್ಮನ್ನು ಯಾರು ಕೊಲ್ತಾ ಇಲ್ಲ? ಅವ್ರು ಹೇಳಿರುವಂಥ ಸಾಕ್ಷಿ ಏನು ಹಂಗಾದ್ರೆ? ಕೊಲ್ಲುವಂಥ ಸಾಕ್ಷಿಯನ್ನ ಅವ್ರೇನು ಹೇಳಿದ್ದಾರೆ, ಕೊಲ್ಲದಲ್ಲೇ ಇರುವಂಥ ಸಾಕ್ಷಿಯನ್ನ ನಾವೇನು ಹೇಳ್ತಾ ಇದ್ದೀವಿ? 1 ಕೊರಿಂಥ 15:19 ಓದಿ. 1 ಕೊರಿಂಥ 15:19. ಜಸ್ಟ್ ಇವೆರಡು ರೆಫರೆನ್ಸ್ ನಿಮ್ಗೆ ಅದಕ್ಕೆ ಟಚ್ ಕೊಟ್ಟು ಹೋಗ್ತೀನಿ ಅಷ್ಟೇ. 1 ಕೊರಿಂಥ 15ನೇ ಅಧ್ಯಾಯ 19ನೇ ವಚನ. ಒಂದ್ ನಿಮಿಷ ನೋಡಿಲಿ. ಒಂದ್ ನಿಮಿಷ ಗೋಕುಲ ಮೆದ್ಲಗೋದು. ಈ ಜೀವಮಾನ ಕಾಲದ ಪೂರ್ತಿಗೆ ಅಂದ್ರೆ ಈ ಜೀವಮಾನ ಕಾಲದ ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಾಗೆ ಮಾತಾಡ್ತಿಲ್ಲ ಇಲ್ಲಿ ವಾಕ್ಯ, ಇಲ್ಲ ಪಾತಾಳ ಲೋಕಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತಾ ಇಲ್ಲ. ಈ ಜೀವಮಾನ ಕಾಲದ ಮಟ್ಟಿಗೆ ಅಂದ್ರೆ ನಾವು ಹುಟ್ಟಂದಿನಿಂದ ಈ ಬದುಕಿರುವಂತ ಆಯುಷ್ಕಾಲ ಏನಿದೆಯಲ್ಲ, ಈ ಒಂದು ಜೀವಿತ ಕಾಲಕ್ಕೆ ಮಾತ್ರವೇ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು, ಕ್ರಿಸ್ತನನ್ನು ನಂಬಿಕೊಂಡದ್ದೇ ಹೊರತು, ಚರ್ಚಿಗೆ ಹೋದಂತ ಹೊರತು, ದೇವ್ರು ಅಂತ ಹೇಳಿ ನಂಬಿಕೊಂಡ್ರೆ ಅಂದ್ರೆ ಒಂದೇ ಮಾತು ಹೇಳ್ಬೇಕು ಅಂದ್ರೆ ಈ ಲೋಕಕ್ಕೋಸ್ಕರ ಮಾತ್ರವೇ ದೇವ್ರನ್ನ ನಂಬಿಕೊಂಡ್ರೆ, ಈ ಲೋಕಕ್ಕೋಸ್ಕರ ಮಾತ್ರವೇ ಕ್ರಿಸ್ತನನ್ನು ನಂಬಿಕೊಂಡ್ರೆ ಅಂದ್ರೆ ಏನಂದ್ರೆ ರೋಗ ಹೋಗುತ್ತೆ ಅಂತಲೋ, ಬಾಧೆ ಹೋಗುತ್ತೆ ಅಂತಲೋ, ಕಾರ್ ಬರುತ್ತೆ ಅಂತಲೋ, ಬಂಗ್ಲೆ ಬರುತ್ತೆ ಅಂತಲೋ, ಕೇಸ್ ಗೆಲ್ತೀವಿ ಅಂತಲೋ, ಇಲ್ಲ ಈ ಲೋಕದಲ್ಲಿ ಏನೋ ಉದ್ಧಾರವಾಗ್ತೀವಿ ಅಂತಲೋ, ಈ ಲೋಕದಲ್ಲಿ ಶ್ರೀಮಂತರಾಗ್ತೀವಿ ಅಂತಲೋ, ಇದು ಯಾವುದೇ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಲೋಕಕ್ಕೆ ಸಂಬಂಧಪಟ್ಟದ್ದೇ, ಇನ್ನೊಂದು ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇವತ್ತು ನಮ್ಮ ಆರೋಗ್ಯ ಬಂದ್ರೆ ಅದು ಈ ಲೋಕಕ್ಕೆ ಸಂಬಂಧಪಟ್ಟದ್ದು. ಯಾಕೆ ಅಂತ ಅಂದ್ರೆ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಒಬ್ಬ ಲಾಜರ್ನ ಎನ್ನುವಂತ ರೋಗಿ ಇರ್ತಾನೆ. ಆತನ ದೇಹದ ಮೇಲಿರುವಂತಹ ಹುಣ್ಣುಗಳನ್ನು ನಾಯಿಗಳು ನೆಕ್ತಾ ಇದ್ವಂತೆ. ಅಂತ ರೋಗಿ ಸತ್ತ ಮೇಲೆ ಎಲ್ಲಿಗೆ ಹೋಗಿದ್ದಾನೆ ಅಂದ್ರೆ ಪರದೇಶಿಗೆ, ನೀತಿವಂತರಿರುವಂತ ಜಾಗಕ್ಕೆ ಹೋಗಿದ್ದಾನೆ. ಅಂದ್ರೆ ಖಚಿತವಾಗಿ ಅರ್ಥ ಮಾಡ್ಕೋಬೇಕು, ಒಬ್ಬ ಮನುಷ್ಯನು ರೋಗದಲ್ಲಿದ್ದರೂ ಕೂಡ ಆತನು ನೀತಿವಂತರಿರುವಂತ ಅಂದ್ರೆ ಪರಲೋಕಕ್ಕೆ ಹೋಗ್ತಾನೆ ಅಂದ್ರೆ ಪರಲೋಕಕ್ಕೆ ಹೋಗ್ತಾನೆ. ಅಂದ್ರೆ ಮನುಷ್ಯನಿಗೆ ಹೋಗ್ಬೇಕಾಗಿರುವಂಥದ್ದು ರೋಗ ಅಲ್ವಾ? ರೋಗ ಅಲ್ಲ. ಒಬ್ಬ ಮನುಷ್ಯನಿಗೆ ಹೋಗ್ಬೇಕಾಗಿರುವಂಥದ್ದು ಪಾಪವೇ ಹೊರತು ರೋಗ ಅಲ್ಲ. ಒಬ್ಬ ಮನುಷ್ಯನು ರೋಗದಲ್ಲಿದ್ರೂ ಕೂಡ ಆತನು ಪರಲೋಕಕ್ಕೆ ಹೋಗ್ತಾನೆ, ರೋಗದಲ್ಲಿದ್ರೂ ಕೂಡ ದೇವರ ಬಳಿಗೆ ಸೇರ್ತಾನೆ, ರೋಗದಲ್ಲಿದ್ರೂ ಕೂಡ ಆತನು ನೀತಿವಂತನಾಗಿ ಬದುಕಬಹುದು. ಆದ್ರೆ ಒಬ್ಬ ಯೋಬನು ರೋಗಿಯಾಗಿ ಅವನು ಬಾಧೆ ಪಡ್ತಾ ಇದ್ರು ಕೂಡ ನೀತಿವಂತನಾಗಿ ನಡ್ಕೊಂಡಿದ್ದಾನೆ. ಆದ್ರೆ ಪಾಪದಲ್ಲಿ ಇರುವಂತವನು ಯಾವುದೇ ಕಾರಣಕ್ಕೂ ಕೂಡ ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈ ಲೋಕದಲ್ಲಿ ಏನೇ ಬಂದರೂ ಕೂಡ ಅಂದ್ರೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟಂಗೆ ರೋಗಗಳ ವಿಷಯದಲ್ಲಿ, ಬಾಧೆಗಳ ವಿಷಯದಲ್ಲಿ, ನಮ್ಮ ಮಕ್ಕಳು ಮದುವೆ ಆಗ್ತದಂತಲೋ, ಮಕ್ಕಳಾಗ್ತದೆ ಅಂತಾರೋ, ಇದೇನೇ ಒಂದು ವಿಚಾರಕ್ಕೆ ಯೇಸು ಕ್ರಿಸ್ತನ ನಂಬಿಕೊಂಡ್ರೆ ಏನಂತ ಹೇಳುತ್ತೆ ವಾಕ್ಯ ಅಂದ್ರೆ, ಮುಂದೆ ಓದು ಗೋಕುಲದ. ಮತ್ತೇನು ಇಲ್ಲ ಅಂದ್ರೆ ಈ ಲೋಕದ ಮಟ್ಟಿಗೆ ಮಾತ್ರವೇ ಯೇಸು ಕ್ರಿಸ್ತನ್ ಬೇಕು, ಈ ಲೋಕದಲ್ಲಿ ಚೆನ್ನಾಗಿರೋದಕ್ಕೋಸ್ಕರ ಮಾತ್ರವೇ ಬೇಕು ಅಂತೇಳಿ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಕೊಂಡು ಮುಂದಿನ ಪರಲೋಕನೋ ಇನ್ನೊಂದು ಮತ್ತೊಂದು ಏನೋ ಇಲ್ಲ ಅಂತ ಅಂದ್ರೆ ಎಲ್ಲಾ ಮನುಷ್ಯರಲ್ಲಿಯೂ ಅಲ್ಲೇನು ಹೇಳ್ತಾರೆ, ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ ಅಂತ ಹೇಳುತ್ತೆ. ತೆಲುಗು ಬೈಬಲಲ್ಲಿ ದೌರ್ಭಾಗ್ಯುಡು ಅಂತ ಐತಿ. ಅಂದ್ರೆ ನಾವು ಈಗ ಯಾರನ್ನ ನೀನ್ ದೌರ್ಭಾಗ್ಯನು ಅಂತಂದ್ರೆ ಯಾವ ರೀತಿಯಾಗಿರ್ತದೆ ಅದು? ನಮ್ಗೇನು ಭಾಗ್ಯನೇ ಇಲ್ಲ ಅಂತ ಅಂದ್ರೆ ಅದು ಯಾವ ರೀತಿಯಾಗಿರ್ತತೆ? ಹಂಗಂತ ಈ ಲೋಕದ ಮಟ್ಟಿಗೆ ಯೇಸು ಕ್ರಿಸ್ತನ ನಂಬಿಕೊಳ್ಳುವಂಥವನಾದ್ರೆ ಅವನು ನಿರ್ಭಾಗ್ಯನವನು, ಅದರಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಅಂತ ಅಂದ್ರೆ ಒಬ್ಬ ಮನುಷ್ಯ ನೀತಿವಂತನಾಗಿ ನಡ್ಕೊಂಡ್ರು ಅನೀತಿವಂತನಾಗಿ ನಡ್ಕೊಂಡ್ರು ಕಾಯಿಲೆ ಎನ್ನುವಂಥದ್ದು ಬಂದೇ ಬರುತ್ತೆ. ಚರ್ಚಿಗೆ ಹೋದ ಮಾತ್ರಕ್ಕೆ ಏನು ರೋಗ ಬರಲ್ವಾ ಅಂತ ಅಂದ್ರೆ ಅದು ತಪ್ಪು. ನೀನ್ ನೀತಿವಂತನಾಗಿ ನಡ್ಕ, ನೀನು ಅನೀತಿವಂತನಾಗಿ ನಡ್ಕ. ಯಾಕಂದ್ರೆ ಚರ್ಚಿಗೆ ಹೋಗ್ದಲ್ಲೇ ಇರುವಂಥವ್ರು ಯಾರು ಕೂಡ ಆರೋಗ್ಯವಾಗಿಲ್ವಾ? ಇವತ್ತು
ಯಾರು ಕೂಡ ಮನೆಗಳನ್ನ ಕಟ್ಕೊಂಡಿಲ್ವಾ, ಕಾರುಗಳನ್ನ ತೆಗೆದುಕೊಂಡಿಲ್ವಾ, ಬಂಗ್ಲೆಗಳನ್ನ ಮಾಡ್ಕೊಂಡಿಲ್ವಾ, ಮದುವೆಗಳನ್ನ ಮಾಡಿಲ್ವಾ, ಮಕ್ಕಳುಗಳನ್ನ ಪಡೆದಿಲ್ವಾ, ಏನನ್ನು ಮಾಡಿಲ್ವಾ? ದೇವ್ರು ಇವನ್ನೆಲ್ಲವನ್ನ ನಮಗೆ ಕೊಟ್ಟಿದ್ದಾನೆ. ದೇವ್ರು ನನಗೆ ಕಾರ್ ಕೊಟ್ಟ, ದೇವ್ರು ನನಗೆ ಮಗುವನ್ನು ಕೊಟ್ಟ, ದೇವ್ರು ನನಗೆ ಇನ್ನೊಂದು ಕೊಟ್ಟ, ಮತ್ತೊಂದು ಕೊಟ್ಟ ಅಂತ ಹೇಳಿ ಸಭೆಗಳಲ್ಲಿ ಎದ್ದು ನಾವು ಸಾಕ್ಷಿಗಳನ್ನ ಹೇಳ್ತೀವಿ ಅಂದ್ರೆ, ಯೇಸು ಕ್ರಿಸ್ತನ ನಂಬ್ಕಣದಲ್ಲಿ ಇರುವಂತವ್ನು ಯಾರು ಕೂಡ ಈ ಭೂಮಿ ಮೇಲೆ ಸಿಕ್ಕುವಾಗಿಲ್ವಾ? ಯೇಸು ಕ್ರಿಸ್ತನ ನಂಬ್ಕಣದಲ್ಲಿ ಇದ್ರೂ ಕೂಡ ಈ ಭೂಮಿ ಮೇಲೆ ಅವನು ದುಡಿದ್ರೆ ಸುಖವಾಗಿ ಇರ್ತಾನೆ, ದುಡ್ಡಿರುವಂತವನು ದುಡಿದಲೇ ಇದ್ರೂ ಕೂಡ ಸುಖವಾಗಿ ಇರ್ತಾನೆ. ಅಂದ್ರೆ ಈ ಲೋಕದ ಮಟ್ಟಿಗೆ ಯೇಸು ಕ್ರಿಸ್ತನ ಅಲ್ಲ ಎನ್ನುವಂಥದ್ದನ್ನು ಖಚಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ ಏನ್ ಹೇಳುತ್ತೆ ವಾಕ್ಯ ಅಂದ್ರೆ, ಈ ಲೋಕದ ಮಟ್ಟಿಗೆ ಯೇಸು ಕ್ರಿಸ್ತನಲ್ಲಿ, ಲೋಕದ ಮಟ್ಟಿಗೆ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದೇ ಹೊರತು ಮತ್ತೇನು ಇಲ್ಲದಲ್ಲಿದ್ರೆ ಎಲ್ಲ ಮನುಷ್ಯರಲ್ಲೂ ಕೂಡ ನಿರ್ಭಾಗ್ಯರೇ ಅಂತ ಹೇಳುತ್ತೆ. ಮತ್ತೆ ಎಫೆಸದವರಿಗೆ 1:4 ವಚನವನ್ನು ಅದನ್ನು ಓದಿ, 3ನೇ ವಚನವನ್ನು ಓದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನ ಪರಲೋಕದಲ್ಲಿ ಸಕಲ ಆತ್ಮೀಯ, ಗಮನಿಸಿ ಇಲ್ಲಿ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇಲ್ಲೇನಿದೆ ನೋಡಿ ಅತ್ತೆ, ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ ಅಂತ ಐತೆ. ಅಂದ್ರೆ ಆತ್ಮಿಕವಾದಂತ ವರಗಳು ಅಂತ ಹೇಳಿ ಬರೆಯಲ್ಪಟ್ಟೈತೆ. ಅಂದ್ರೆ ಆತ್ಮಿಕ ವರಗಳು ಅಂದ್ರೇನು, ಭೌತಿಕವಾದಂತ ವರಗಳು ಅಂದ್ರೇನು? ಇಲ್ಲಿ ಮಾತು ಏನ್ ಹೇಳುತ್ತೆ ಅರ್ಥ ಆಯ್ತಾ? ನೀವೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ನಡ್ಕೊಬೇಕು. ಇನ್ನೊಂದ್ಸತಿ ಓದ್ಬಿಡೋದು ಸಂಧ್ಯಾ ಬೇಗ. 3ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾನೆ ಅಂತ. ಈಗ ಆತ್ಮಿಕವಾದಂತ ವರಗಳನ್ನ, ಪರಲೋಕದಲ್ಲಿನ ಆತ್ಮಿಕವಾದಂತ ವರಗಳನ್ನ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿ ವಾಕ್ಯ ಹೇಳುತ್ತೆ. ಆತ್ಮಿಕವಾದಂತ ವರ ಅಂದ್ರೇನು, ಭೌತಿಕವಾದಂತ ವರ ಅಂದ್ರೇನು? ಭೌತಿಕವಾದಂತ ವರ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಕಾರ್ ಆಗಿರ್ಬೋದು, ಬಂಗ್ಲೆ ಆಗಿರ್ಬೋದು. ಯಾವ ರೀತಿಯಾಗಿ ಅಂದ್ರೆ, ಅಬ್ರಹಾಮನ್ ಇದನ್ನಲ್ಲ, ಅಬ್ರಹಾಮನಿಗೆ ದೇವರು ವರ ಕೊಡ್ತಾರೆ. ಯಾವ ರೀತಿಯಾಗಿ? ಆತನ ಸ್ವತ್ತು ಹೆಚ್ಚಾಗಿ ಹೋಗುತ್ತೆ. ಅಬ್ರಹಾಮನ ಕುರಿ ಕಾಯುವಂಥವ್ರಿಗೂ ಲೋಟನ ಕುರಿ ಕಾಯುವಂಥವ್ರಿಗೂ ಏನಕ್ಕೆ ಜಗಳ ಆಗುತ್ತೆ ಅಂದ್ರೆ, ಇವನಿಗೂ ಜಾಸ್ತಿ ಕುರಿಗಳು ಇರ್ತದೆ, ಅವನಿಗೂ ಜಾಸ್ತಿ ಕುರಿಗಳು ಇರ್ತದೆ, ಈ ಮೇಯೋದಕ್ಕೆ ಜಾಗಕ್ಕೋಸ್ಕರ ಜಗಳ ಆಗುತ್ತೆ. ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಭೌತಿಕವಾದಂಥ ವರಗಳು. ಅಬ್ರಹಾಮನ ನೋಡುವಾಗ ಶ್ರೀಮಂತನು, ಯೋಬನು ನೋಡುವಾಗ ಶ್ರೀಮಂತನು. ದೇವರು ಒಂದು ಸಮಯದಲ್ಲಿ ಫಿಲಿಸ್ಟಿಯರ ಒಂದು ಪಾಳ್ಯಕ್ಕೆ ಇದು ಹೋಗ್ಬಿಡ್ತತೆ, ಏನು ಆಜ್ಞಾಮನಸ್ಯ ಪೆಟ್ಟಿಗೆ ಹೋಗುತ್ತೆ, ಅವರಿಗೆ ಕೇಡು ಬಂದ್ಬಿಡ್ತತೆ. ಆ ಆಜ್ಞಾಮನಸ್ಯ ಪೆಟ್ಟಿಗೆಯನ್ನು ಒಬೆದೆದೋಮನ ಎನ್ನುವಂಥ ಒಬ್ಬ ಮನೆಯಲ್ಲಿ, ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಮಡಗ್ತಾರೆ. ಆ ಮನೆಯಲ್ಲಿ ಆಜ್ಞಾಮನಸ್ಯ ಪೆಟ್ಟಿ ಇದ್ದಿದ್ದಕ್ಕೋಸ್ಕರ ಆತನ ಶ್ರೀಮಂತನಾಗ್ಬಿಡ್ತಾನೆ. ಅಂದ್ರೆ ದೇವರು ಹಳೆ ಒಡಂಬಡಿಕೆಯಲ್ಲಿ ಭೌತಿಕವಾದಂಥ ವರಗಳನ್ನ ಕೊಟ್ಟಿದ್ದಾನೆ, ಒಂದೇ ಮಾತು ಹೇಳ್ಬೇಕು ಅಂದ್ರೆ. ಆದ್ರೆ ಇವತ್ತಿನ ಕಾಲಕ್ಕೆ ಏನಂತೆ, ಆತ್ಮಿಕವಾದಂಥ ವರಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳಿ ಹೇಳ್ತದೆ. ಅಂದ್ರೆ ದೇವ್ರು ಇವತ್ತು ನಮಗೆ ಕಾರನೋ, ಬಂಗ್ಲೆಯನ್ನೋ, ಇನ್ನೊಂದನೋ ಮತ್ತೊಂದನೋ ಯಾವುದನ್ನು ಕೊಡಲ್ಲ. ನಾವು ದುಡಿದು ಏನನ್ನು ಬೇಕಾದ್ರೂ ಸಂಪಾದನೆ ಮಾಡ್ಕೋಬಹುದು. ಅರ್ಥ ಆಯ್ತಾ? ಇವತ್ತು ಎಲನ್ ಮಸ್ಕ್ ಅಂತ ಇದ್ದಾನೆ, ಈ ಪ್ರಪಂಚಕ್ಕೆ ಆತನು ಶ್ರೀಮಂತನು. ಏನ್ರಿಂದ ಮಾಡಿದ್ದಾನೆ? ಅವನು ಯಾವ ರೀತಿಯಾಗಿ ಶ್ರೀಮಂತನ ಅಂತ ದುಡ್ದಿದ್ದಾನೆ. ಈ ಭೂಮಿ ಮೇಲೆ ಯಾವುದೇ ಮನುಷ್ಯ ದುಡಿದು ಈ ಲೋಕವನ್ನೇ, ಇಡೀ ಲೋಕವನ್ನೇ ಬೇಕಾದ್ರೆ ಸಂಪಾದನೆ ಮಾಡ್ಕೋಬಹುದು. ಅದು ಆತನಿಗೆ ದೇವ್ರು ಕೊಟ್ಟಿರುವಂಥ ಸ್ವತಂತ್ರ. ಅರ್ಥ ಆಯ್ತಾ? ಅದು ಹೊರತು ಇನ್ನೇನು ಅಲ್ಲ. ಈಗ ಆಲೋಚನೆ ಮಾಡಿ, ಈ ಲೋಕದ ಮಟ್ಟಿಗೆ ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಕೋಬಾರ್ದು ಅಂತ ಹೇಳಿ ವಾಕ್ಯ ಐತೆ. ಆತ್ಮಿಕವಾದಂಥ ವರವನ್ನ ಕೊಟ್ಟಿದ್ದಾನೆ, ಭೌತಿಕವಾದಂಥ ವರ ಅಲ್ಲ ಎಂಬುದಾಗಿ ಕೂಡ ವಾಕ್ಯ ಐತೆ. ಮತ್ತೆ ನಾವು ಇವತ್ತು ಸಭೆಗೆ ಹೇಳ್ಬೇಕಾಗಿರುವಂಥ ಸಾಕ್ಷಿ ಯಾವುದು? ನನಗೆ ಕಾರ್ ಬಂತು, ಅದು ಬಂತು, ಬೈಕ್ ಬಂತು, ಆರೋಗ್ಯ ಬಂತು ಅಂತ ಹೇಳಿ ಸಭೆಗಳಲ್ಲಿ ಎದ್ದು ಸಾಕ್ಷಿ ಹೇಳ್ಬೇಕಾ? ಇದು ತಪ್ಪು. ಯಾಕಂದ್ರೆ ನಾನು ಬಹಳಷ್ಟು ವಿಡಿಯೋಗಳು ಇದರಲ್ಲಿ ಮೀಟಿಂಗಲ್ಲಿ ಮಾತಾಡಿದ್ದೀನಿ, ಅವೆಲ್ಲ ವಿಡಿಯೋಗಳಿಲ್ಲ ಅಷ್ಟೇ. ಸಭೆಯಲ್ಲಿ ಖಚಿತವಾಗಿ ಹೇಳ್ಬೇಕಾಗಿರುವಂಥ ಸಾಕ್ಷಿ ಇದಲ್ಲ. ಯಾಕೆ ಇವತ್ತು ನಮಗೆ ನಮ್ಮ ಸಾಕ್ಷಿ, ಅವ್ರು ಹೇಳಿದಂಥ ಸಾಕ್ಷಿಗೆ ವ್ಯತಿರೇಕವಾಗಿರೋದಕ್ಕೆ ನಮ್ಮನ್ನು ಯಾರು ಕೊಲ್ತಾ ಇಲ್ಲ. ಆದ್ರೆ 1ನೇ ಶತಮಾನದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಹತವಾಗಿ ಹೋಗಿದ್ದಾರಂತೆ. ಈ ಮಾತನ್ನು ನೋಡ್ಕೊಂಡು ಮುಗಿಸ್ಬಿಡ್ತೀನಿ ಬೇಗ. ಅದನ್ನು ಮತ್ತೆ ಪ್ರಕರಣ ಗ್ರಂಥ 6ನೇ ಅಧ್ಯಾಯಕ್ಕೆ ಬನ್ನಿ. ಪ್ರಕರಣ ಗ್ರಂಥ 6ನೇ ಅಧ್ಯಾಯ 9ನೇ ವಚನವನ್ನ. ಆತನು 5ನೆಯ ಮುದ್ರೆಯನ್ನು ಹೊಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷ್ಯ ನಿಮಿತ್ತವಾಗಿಯೂ ಹತವಾದವರ ಆತ್ಮಗಳು, ಹತವಾದವರು ಅಂದ್ರೆ ಹತವಾಗಿದ್ದಾರೆ ಅಂದ್ರೆ ಸತ್ತೋಗಿದ್ದಾರೆ. ಏನಕ್ಕೋಸ್ಕರ ಅವ್ರು ಸತ್ತೋಗಿದ್ದಾರೆ ಅಂದ್ರೆ, ಹೋಗಿದ್ದಾರೆ ಯೇಸು ಕ್ರಿಸ್ತನು ದೇವರ ಕುಮಾರನು, ದೇವರ ಪ್ರತಿಷ್ಠಿಸಿದಂಥವನು, ಈ ಲೋಕ ಪಾಪ ಪರಿಹಾರಕ್ಕೋಸ್ಕರ ಆತನು ಬಂದಂಥವನು, ಧರ್ಮಶಾಸ್ತ್ರವನ್ನು ರದ್ದುಗೊಳಿಸ್ತಾನೆ ಅಂತ ಹೇಳಿ ಯಾವಾಗ ಸತ್ಯವನ್ನು ಹೇಳಿದ್ರು ಜನಗಳು ಕೊಂದಾಕಿದ್ದಾರೆ.
ಈಗ ನಾವು ಹೋಗಿ ಅನ್ಯರ ಮುಂದೆ ಯೇಸು ಕ್ರಿಸ್ತನ ಒಬ್ಬನೇ ದೇವರು, ಯೇಸು ಕ್ರಿಸ್ತನೇ ಈ ಲೋಕ ರಕ್ಷಕನು, ತಂದೆಯಾದಂಥ ದೇವರು ಒಬ್ಬನೇ ದೇವರು ಎಂಬುದಾಗಿ ನಾವು ಹೇಳಿದ್ರೆ ಯಾವ ರೀತಿಯಾಗಿ ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡು ಕೊಳ್ತಾರೋ ಆ ರೀತಿಯಾದಂಥ ಕೆಲಸವು ನಡೆದಿದೆ. ಇದು ಸಾಕ್ಷಿ ಹೇಳುವಂಥದ್ದು. ಅಂದರೆ ಸಾಕ್ಷಿ ಹೇಳುವಂಥದ್ದು ಅಂದರೆ ಇದು ಸಭೆಗಳಲ್ಲಿ ಎದ್ದು ಆ ಗೂಬೆ ಮಾತುಗಳನ್ನು ಮಾತಾಡುವಂಥದ್ದಲ್ಲ. ಇದಕ್ಕೆ ಬೈಬಲ್ ಅನುಮತಿಸಲ್ಲ. ಇದಕ್ಕೆ ಯಾಕೆಂತಂದ್ರೆ ಇವೆಲ್ಲವೂ ಕೂಡ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಗಳು. ನನಗೆ ಅದಾಯಿತು ಇದಾಯಿತು ಅಂತ ಹೇಳಿ ಸಭೆಗಳಲ್ಲಿ ಎದ್ದು ಹೇಳುವಂಥದ್ದು ಭಯಂಕರ ಪಾಪ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಏನೇ ಮಾಡ್ಕೊಂಡು ಏನೇ ಹೇಳ್ಕೊಳ್ಳಿ, ಸತ್ಯ ಅರ್ಥ ಮಾಡ್ಕೊಂಡಂತ ನೀವು ಹೇಳೋದಕ್ಕೆ ಹೋಗ್ಬೇಡಿ. ಅದನ್ನೆಲ್ಲ ನೀವು ಒಂದು ವೇಳೆ ಹೇಳುವಂಥ ಕಾರ್ಯ ಒಂದು ವೇಳೆ ಏನಾದರೂ ಇದ್ರೆ ಅದು ಯಾವ ರೀತಿಯಾಗಿ ಅಂದರೆ, ನಾನು ಇಂಥ ಒಂದು ಜಾಗಕ್ಕೆ ಹೋಗಿದ್ದೆ, ದೇವರ ಬಗ್ಗೆ ಸತ್ಯದ ಮಾತುಗಳನ್ನು ಹೇಳಿದೆ, ಅವರು ಮಾರ್ಪಟ್ಟಿದ್ದಾರೆ, ಈ ಒಂದು ವಿಷಯ ಏನಾದರೂ ಇತ್ತ, ಈ ಸಾಕ್ಷಿಯನ್ನೇ ಹೇಳಿ. ಇಲ್ಲ ನನಗೆ ಅದು ಬಂತು ಇದು ಬಂತು, ರೋಗ ಬಂತು, ರೋಗ ಹೋಯ್ತು, ಇವೆಲ್ಲ ಯಾವುದೇ ಕಾರಣಕ್ಕೂ ಕೂಡ ಹೇಳಿ ದೇವರ ಕೈಗೆ ಸಿಗಾಕೊಳ್ಳೋಕೆ ಹೋಗ್ಬೇಡಿ. ಮುಂದೆ ಇಲ್ಲಿ ಗಮನಿಸಿ, ತಾವು ಹೇಳಿದಂಥ ಸಾಕ್ಷಿಯ ನಿಮಿತ್ತವಾಗಿಯೂ ಅಥವಾದಂಥವರ ಆತ್ಮಗಳು ಏನಿದೆ ಯಜ್ಞವೇದಿಯ ಕೆಳಗಿರುವುದನ್ನ ಕಂಡೆನು ಎಂಬುದಾಗಿದೆ. ಅಂದ್ರೆ ಇಲ್ಲಿ ದೇವರ ವಿಷಯದಲ್ಲಿ ಸಾಕ್ಷಿ ಹೇಳೋದಕ್ಕೋಸ್ಕರ ಸತ್ತೋಗಿದಾರಂತೆ. ಆ ಸತ್ತೋಗಿರುವಂತ ಆತ್ಮಗಳು ಯಜ್ಞವೇದಿಯ ಕೆಳಗಿದವಂತೆ. ಯಜ್ಞವೇದಿ ಯಾವುದು? ಯಜ್ಞವೇದಿ ಅಂದ್ರೆ ಯಾವುದು? ಮನುಷ್ಯರು ಈಗ ಅಳವಡಿಕೆಯಲ್ಲಿ ನೋಡುವಾಗ ದೇವರ ಗುಡಾರ ಎನ್ನುವಂಥದ್ದಿತ್ತು, ಅದರಲ್ಲಿ ಆಗ ಯಜ್ಞವೇದಿ ಇತ್ತು. ಅಲ್ಲಿ ಪ್ರಾಣಿಗಳನ್ನ ಕಡಿದು ರಕ್ತವನ್ನ ಯಜ್ಞವೇದಿಗೆ ಚೆಲ್ತಾ ಇದ್ರು, ಬೆಂಕಿ ಒಳಗೆ ಸುರಿತಾ ಇದ್ರು. ದೇವರು ಅವಾಗ ಏನ್ ಮಾಡ್ತಾ ಇದ್ರು? ಅವನ ಪಾಪವನ್ನು ಪರಿಹಾರ ಮಾಡ್ತಾ ಇದ್ರು. ಆ ರೀತಿಯಾಗಿ ಆ ಹಳೆಯೊಡಂಬಡಿಕೆಯಲ್ಲಿ ಇದ್ದಂಥದ್ದ ಯಜ್ಞವೇದಿ ಅದು ನೋಡುವಾಗ ಇವತ್ತಿನ ಕಾಲಕ್ಕೆ ಇಲ್ಲ. ಯಾಕೆಂದ್ರೆ ಅದೆಲ್ಲವೂ ಕೂಡ ಒಡೆಯಲ್ಪಟ್ಟಿದೆ, ನಾಶ ಮಾಡಲ್ಪಟ್ಟಿದೆ. ದೇವರು ಮೊದಲೇ ಹೇಳಿದ್ರು, ಈ ಆಲಯವನ್ನು ನಾನು ನನ್ನ ಹೆಸರಿಗೋಸ್ಕರ ಉಳಿಸ್ಕೊಳ್ತೀನಿ, ಒಂದ್ ವೇಳೆ ನೀವು ತಿರುಗಿ ಬಿದ್ರೆ ನಾನು ಈ ಆಲಯವನ್ನು ಕೈ ಬಿಡ್ತೀನಿ, ಎಲ್ಲರೂ ನಾಶ ಮಾಡ್ತಾರೆ ಅಂತನ. ಆ ರೀತಿಯಾಗಿ ಇಸ್ರಾಯೇಲರು ತಿರುಗಿ ಬಿದ್ದಿದ್ದಾರೆ. ದೇವರ ಮಾತಿನಂತೆ ಆತನ ನಾಶ ಮಾಡಿದ್ದೇನೆ. ಆ ಆಲಯ ಅಂದ್ರೆ ಸೊಲೊಮೋನನು ಕಟ್ಟಿದಂತ ಆಲಯವೂ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಯಜ್ಞವೇದಿ ಇಲ್ಲ. ಈಗ ಮತ್ತೆ ಯಾವುದು ಯಜ್ಞವೇದಿ ಅಂದರೆ, ಈ ಭೂಮಿ ಮೇಲೆ ಭಕ್ತರ ಬಲಿಯಾಗಿದೆಯಾ? ಭಕ್ತರೆಲ್ಲ ಸತ್ತಿದಾರ? ಎಲ್ಲಿ ಸತ್ತಿದ್ದಾರೆ? ಭೂಮಿ ಮೇಲೆ. ಅಂದ್ರೆ ಒಂದೇ ಮಾತು ಹೇಳ್ಬೇಕು ಅಂದ್ರೆ, ಯಜ್ಞವೇದಿ ಎಂಬುದಾಗಿ ಇನ್ನೇನು ಬರೆಯಲ್ಪಟ್ಟಿದೆಯೋ ಅಂದ್ರೆ ದೇವರ ವಾಕ್ಯದ ನಿಮಿತ್ತವಾಗಿ ಸಾಕ್ಷಿ ಹೇಳಿದಂಥವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನ ಕಂಡೆನು ಎಂಬುದಾಗಿದೆಯಲ್ಲ, ಈ ಯಜ್ಞವೇದಿ ಅಂದ್ರೆ ಯಾವುದು ಅಂದ್ರೆ ಈ ಭೂಮಿನೇ. ಅಂದ್ರೆ ಈ ಭೂಮಿ ಮೇಲೆ ಭಕ್ತರ ಬಲಿಯಾಗಿದೆ, ಈ ಭೂಮಿ ಮೇಲೆ ನೀತಿವಂತರ ಬಲಿಯಾಗಿದೆ, ಈ ಭೂಮಿ ಮೇಲೆ ದೇವರಿಗೋಸ್ಕರ ಬದುಕುವಂಥವ್ರು ಎಲ್ಲರ ಬಲಿಯಾಗೋಗಿದೆ. ಈ ಭೂಮಿನೇ ಯಜ್ಞವೇದಿ ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈಗ ಈ ಒಂದು ಭೂಮಿನೇ ಯಜ್ಞವೇದಿ ಅಂತ ಅಂದ್ರೆ ಸೈತಾನನೆಲ್ಲಿದ್ದಾನೆ? ಈ ಭೂಮಿ ಮೇಲೆ ಇದ್ದಾನೆ, ಈ ಭೂಲೋಕದಲ್ಲೇ ಇದ್ದಾನೆ ಆತನು. ಅರ್ಥ ಆಯ್ತಾ? ಈಗ ಸೈತಾನ ಸಿಂಹಾಸನವು ಎಲ್ಲಿದೆ? ಈ ಭೂಮಿ ಮೇಲೆ ಇದೆ. ಅದಕ್ಕೋಸ್ಕರ ಇವೆಲ್ಲವೂ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಸೈತಾನ ಹೇಳುವಂತ ಮಾತು ಏನು ಕ್ರಿಸ್ತನ ಕೈಯಲ್ಲಿ ಅಂದ್ರೆ, ಇವೆಲ್ಲವುಗಳ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿದೆ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನದಲ್ಲಿ ಭೂಮಿ ಮೇಲೆ ಬರ್ತಾ ಇದ್ದಾನೆ, ಹುಷಾರಾಗಿರ್ರಿ, ಭೂಮಿಯ ಸಮುದ್ರವೇನು ದುರ್ಗತಿಯನ್ನ ಏನು ಹೇಳಲಿ ಅಂದ್ರೆ ಏನಕ್ಕೋಸ್ಕರ ಈ ಮಾತುಗಳು ಅಂತ ಅಂದ್ರೆ, ಸೈತಾನನು ಇದ್ದಲ್ಲಿ ಪಾಪಗಳು ಹೆಚ್ಚಾಗುತ್ತೆ, ಕ್ರೂರತ್ವದಲ್ಲಿ ಆ ಮನುಷ್ಯನು ಬೆಳೆದೋಗ್ತಾನೆ. ಅದಕ್ಕೋಸ್ಕರ ಅಂದ್ರೆ ಕ್ರೂರತ್ವದಲ್ಲಿ ನಡ್ಕೊಂಡಂತ ಮನುಷ್ಯರೆಲ್ಲರೂ ಕೂಡ ದೇವರ ಕೈಯಲ್ಲಿ ಬೀಳ್ತಾರೆ. ಅದಕ್ಕೆ ಅಲ್ಲಿ ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಭೂಮಿಯ ಸಮುದ್ರವೇ ನಿಮ್ಮ ದುರ್ಗತಿಯನ್ನ ಏನು ಹೇಳಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಭೂಮಿ ಮೇಲೆ ಸೈತಾನನಿದ್ದಾನೆ, ಸೈತಾನನು ಇರುವಂತ ಜಾಗದಲ್ಲಿ ಆತನ ಸಿಂಹಾಸನವಿದೆ. ಅಂದ್ರೆ ಆ ಒಂದು ಪೆರ್ಗಮ ಸಭೆ ಇರುವಂತ ಜಾಗದಲ್ಲಿ ಮಾತ್ರ ಅಲ್ಲ ಸೈತಾನ ಸಿಂಹಾಸನ. ಅಂದ್ರೆ ಸೈತಾನನ ಸಿಂಹಾಸನ ಈ ಭೂಮಿ ಮೇಲೆ ಇದೆ. ಅಂದ್ರೆ ಈ ಭೂಮಿ ಮೇಲೆ ಎಲ್ಲವೂ ಕೂಡ ಆತನ ಆಳ್ವಿಕೆ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಭೂಮಿ ಮೇಲೆ ಈ ಭೂಮಿಯಲ್ಲಿ ಎಲ್ಲ ಕಡೆ ಕೂಡ ನೀತಿವಂತರಾಗಿ ಬದುಕುವಂತವರ ಮರಣ ಆಗೋಗಿದೆ. ಅರ್ಥ ಆಯ್ತಾ? ಈಗ ಅಂತಿಪನು ಎನ್ನುವಂತ ಮಾತಿನ ಅರ್ಥ ಏನು ಅಂತ ಹೇಳಿ ನೋಡುವಾಗ, ದೇವರಿಗೋಸ್ಕರ ಬದುಕಿ ಸತ್ತಂತವನು ಎಂಬುದಾಗಿ. ಅಂದ್ರೆ ಇವತ್ತು ದೇವರಿಗೋಸ್ಕರ ಬದುಕಿ ಸತ್ತಂತ ಆತ್ಮಗಳು ಎಷ್ಟು ಜನ ಇದ್ದಾರೆ? ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 32ನೇ ವಚನಗಳಿಂದ ನೋಡ್ಕೊಂಡು ಹೋಗುವಂಥದ್ದಾದ್ರೆ, ಕ್ರೂರವಾಗಿ ಬಹಳಷ್ಟು ಜನ ಹಿಂಸಿಸಲ್ಪಟ್ಟು ಸತ್ತಿದ್ದಾರೆ. ಅಂದ್ರೆ ಇವರೆಲ್ಲರನ್ನೂ ಕೂಡ ಸೈತಾನ ಏನ್ ಮಾಡಿದ್ದಾನೆ? ಈ ರೀತಿಯಾಗಿ ನಿರ್ನಾಮ ಮಾಡಾಕಿದ್ದಾನೆ. ಅಂದ್ರೆ ಈ ರೀತಿಯಾಗಿ ದೇವರಿಗೋಸ್ಕರ ಬದುಕಿ ಸತ್ತಂತವರು ಈ ಭೂಮಿ ಮೇಲೆ ಸತ್ತಿದ್ದಾರೆ. ಸೈತಾನನ ಸಿಂಹಾಸನ ಕೂಡ ಈ ಭೂಮಿ ಮೇಲೆ ಇದೆ, ಸೈತಾನ ರಾಜ್ಯವು ಕೂಡ ಈ ಭೂಮಿ ಮೇಲೆ ಇದೆ. ಅದರಂತೆ ಕ್ರಿಸ್ತನ ಸಾಮ್ರಾಜ್ಯವು ಕೂಡ ಇದೆ. ಆದರೆ ಕ್ರಿಸ್ತನ ಸಾಮ್ರಾಜ್ಯವನ್ನ ಸೈತಾನನ ಸಾಮ್ರಾಜ್ಯವು, ಸೈತಾನನ ರಾಜ್ಯ ಏನ್ ಮಾಡಿದೆ? ಇಲ್ಲದಂತ ರೀತಿಯಲ್ಲಿ ಮಾಡಿದೆ. ಅಂದ್ರೆ ಮನುಷ್ಯನ ಅದನ್ನ ಅರ್ಥ ಮಾಡ್ಕೋಬಾರ್ದು, ಆ ರೀತಿಯಾಗಿ ಮಾಡಾಕಿದೆ.
ಯಾರು ನೋಡಿದ್ರು ಬೈಬಲ್ನ ಹಿಡ್ಕೊಂಡಿದ್ರು ಕೂಡ ಜ್ಞಾನ ಏನಂಥದ್ದು ಅರ್ಥ ಆಗಲ್ಲ. ಅಲ್ಲೆಲ್ಲೂಯ ಅಂತೇಳಿ ಕಿರ್ಚಾಡುವಂಥದ್ದು, ಪಂಗಡಗಳನ್ನು ಮಾಡಿಕೊಳ್ಳುವಂಥದ್ದು, ಭಯಂಕರ ರೀತಿಯಲ್ಲಿ ಸೈತಾನನು ಅವನ ಕಾರ್ಯವನ್ನು ನಡೆಸಿದ. ಅರ್ಥ ಆಯ್ತಾ? ಮುಂದಿನ ಭಾಗದಲ್ಲಿ ಈ ಒಂದು ಮುಂದಿನ ಕ್ಲಾಸಲ್ಲಿ ಇನ್ನೂ ಕ್ಲಾರಿಟಿಯಾಗಿ ಈ ಒಂದು ಕಾರ್ಯವನ್ನು ನಾನು ಮನೇಲಿ ಹೋದಾಗ ಹೇಳ್ತೀನಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ತೀನಿ.